ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿರುವ ಈ ಕಾಲಘಟ್ಟದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ವಿ ಸುನೀಲ್ ಕುಮಾರ್ ಇವರ ನೇತೃತ್ವದಲ್ಲಿ ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಆಯೋಜಿಸಿದೆ ಬೃಹತ್ ಉದ್ಯೋಗ ಸಂದರ್ಶನ ವಿಕಾಸ ಉದ್ಯೋಗ ಸೇತು. ಒಳ್ಳೆಯ ಭವಿಷ್ಯಗಳನ್ನ ಕಟ್ಟಿಕೊಳ್ಬೇಕು ಅನ್ನುವಂತಹ ಕಲ್ಪನೆಯ ಮುಖಾಂತರ ಈ ಕೆಲಸ ನಡೀತಾ ಇದೆ. ನವ ನಿರ್ಮಾಣದ ಕಾರ್ಕಳ ಏನಾಗ್ತಾ ಇದೆ ಸುವರ್ಣ ಕಾರ್ಕಳ ಅನ್ನುವಂತಹ ಅದರಲ್ಲೂ ಇದು ಒಂದು ಭಾಗವಾಗಲಿದೆ ಅಂತ ಒಂದು ಆಶಿಸ್ತೇನೆ. ಅವಕಾಶ ಸಿಕ್ಕರೆ ಮತ್ತೆ ಕೂಡ ನಾವು ಮಾಡುವ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಸಾರ್ಥಕ ಭಾವ ನಮ್ಮಲ್ಲಿದೆ. ಕಾರ್ಕಳಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಕ್ಕೆ ಇದೇ ನಿಮಗೆ ಒಂದು ಫೌಂಡೇಶನ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಶ್ರೀ ವಿ ಸುನೀಲ್ ಕುಮಾರ್ ಇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಡೀ ವಿಧಾನಸೌಧದಲ್ಲಿ ನೀವು ನೋಡಬಹುದು ಒಂದು ಗಟ್ಟಿ ಧ್ವನಿಯಾಗಿ ಮಾತಾಡುವಂತ ಒಂದು ವ್ಯಕ್ತಿ ಯಾರು ಹೇಳಿದ್ರೆ ಅದು ನಮ್ಮ ಶಾಸಕರು. ಕಾರ್ಕಳದ ಒಂದು ಯುವ ಜನರಿಗೆ ತುಂಬಾ ಉಪಯೋಗವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ಕೆಲಸ ಮುಂದುವರಿಲಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇನ್ನೂ ಹೆಚ್ಚಿನ ಈ ರೀತಿಯ ಒಳ್ಳೆ ಕಾರ್ಯಕ್ರಮಗಳು ನಮ್ಮ ಶಾಸಕರಿಂದ ಆಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಶಾಸಕರಿಗೆ ನಾನು ಬಹಳ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ನಾವೆಲ್ಲರೂ ಸುನೀಲ್ರು ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಅವರ ಬೆಂಗಾವಲಾಗಿ ಇರಬೇಕಾದ್ದು ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸುನೀಲ್ ಕುಮಾರ್ ಸರ್ ಅವರಿಗೆ. ವಿಕಾಸ ಉದ್ಯೋಗ ಸೇತುವನ್ನ ಆಯೋಜಿಸಿದ ನಿಮ್ಮ ಅನುಭವದಿಂದ ನೀವು ನಮ್ಮ ಜನತೆಗೆ ಯಾವ ಸಂದೇಶವನ್ನ ನೀಡಿ? ನನ್ನ ಕಚೇರಿಗೆ ಪ್ರತಿನಿತ್ಯ ಉದ್ಯೋಗವನ್ನ ಕೇಳಿಕೊಂಡು ಪೋಷಕರು ವಿದ್ಯಾರ್ಥಿಗಳು ಬರ್ತಾನೆ ಇದ್ರು. ಹಾಗಾಗಿ ಇದಕ್ಕೊಂದು ಸಂಪರ್ಕದ ಸೇತು ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ವಿಕಾಸ ಉದ್ಯೋಗ ಸೇತು ಅನ್ನುವಂಥ ಕಾರ್ಯವನ್ನು ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಕಹಳೆ ನ್ಯೂಸ್ಗೆ ಸ್ವಾಗತ. ನಾನು ಸ್ತುತಿ ಜೈನ್ ಇರ್ವತ್ತೂರು. ವೀಕ್ಷಕರೇ, ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿರುವ ಈ ಕಾಲಘಟ್ಟದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ವಿ ಸುನೀಲ್ ಕುಮಾರ್ ಇವರ ನೇತೃತ್ವದಲ್ಲಿ ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಆಯೋಜಿಸಿದೆ ಬೃಹತ್ ಉದ್ಯೋಗ ಸಂದರ್ಶನ ವಿಕಾಸ ಉದ್ಯೋಗ ಸೇತು. ಇಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ, ಅದೆಷ್ಟು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಲಿದ್ದಾರೆ, ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ. ಬೃಹತ್ ಉದ್ಯೋಗ ಸಂದರ್ಶನದಲ್ಲಿ ಸುಮಾರು 25 ಕಂಪನಿಗಳ ಭಾಗವಹಿಸುವಿಕೆಯನ್ನ ನಾವು ಗಮನಿಸಬಹುದು. ಬೆಂಗಳೂರು, ಮಣಿಪಾಲ, ಉಡುಪಿ ಸೇರಿದಂತೆ ಹಲವಾರು ಕಡೆಗಳಿಂದ ಆಯ್ದ ಕಂಪನಿಗಳಿಂದ ವಿದ್ಯಾರ್ಥಿಗಳಿಗೆ ಸಂದರ್ಶನದ ಅವಕಾಶವನ್ನ ಇಲ್ಲಿ ಒದಗಿಸಿಕೊಡಲಾಗ್ತಾ ಇದೆ. ಒಂದೇ ಸೂರಿನಡಿನಲ್ಲಿ ಹಲವಾರು ಕಂಪನಿಗಳಿಗೆ ವಿದ್ಯಾರ್ಥಿಗಳು ಒಂದೇ ದಿನದಲ್ಲಿ ಸಂದರ್ಶನವನ್ನ ಒದಗಿಸುವಂತಹ ಅತ್ಯುತ್ತಮ ಅವಕಾಶವನ್ನ ಈ ವಿಕಾಸ ಉದ್ಯೋಗ ಸೇತುವಿನ ಅಡಿಯಲ್ಲಿ ನಾವು ಕಾಣಬಹುದು. ಸಮಯ ಬೆಳಗ್ಗೆ 10 ಆಗುವ ಮುಂಚೆ ಉದ್ಯೋಗಾಕಾಂಕ್ಷಿಗಳ ಉತ್ಸಾಹ ನಾವು ಕಾಣಬಹುದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಆಗಮಿಸಿ ಈಗಾಗಲೇ 100 ವಿದ್ಯಾರ್ಥಿಗಳ ಸಂದರ್ಶನ ಒಳಗಡೆ ನಡೀತಾ ಇದೆ.
ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ವಿಕಾಸ ಉದ್ಯೋಗ ಸೇತು ಇದರ ಆಯೋಜಕರಾಗಿರುವ ರಾಕೇಶ್ ಶೆಟ್ಟಿ ಕುಕ್ಕುದುರ್ಗಿಯವರು. ಬನ್ನಿ ಇವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಹೇಳಿ, ಈ ವಿಕಾಸ ಉದ್ಯೋಗ ಸೇತುವಿನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಇದು ಯಾವ ರೀತಿಯಾಗಿ ನಮಗೆ ಉಪಯೋಗಕರವಾಗಿದೆ? ಈಗ ವಿಕಾಸ ಸೇವಾ ಸಂಸ್ಥೆಯ ಬಗ್ಗೆ ಮಾತನಾಡೋದಾದ್ರೆ, ಕಳೆದ 20 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನ ಶಾಸಕರಾದಂಥ ಶ್ರೀ ವಿ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಬರ್ತಿದ್ದೇವೆ. ಅದರಲ್ಲಿ ಈ ಹಿಂದೆಯೂ ಕೂಡ ಉದ್ಯೋಗ ಮೇಳಗಳನ್ನು ಮಾಡಿದ್ದೇವೆ, ಹಾಗೆ ಹಲವಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದೊಂದು ಉದ್ಯೋಗ ಮೇಳ ಯಾಕೆ ತುಂಬಾ ವಿಶೇಷವಾದದಂತೆ, ಶ್ರೀ ಸುನಿಲ್ ಕುಮಾರ್ ಅವರ ಒಂದು ಕಲ್ಪನೆ, ನನ್ನ ಕ್ಷೇತ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರು ಕೂಡ ಜಾಬ್ನಿಂದ ವಂಚಿತರಾಗಬಾರ್ದು ಅಂತೇಳಿ. ಹಾಗಾಗಿ ಬೆಂಗಳೂರಿನಿಂದ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಂದ ಕೇವಲ ಹಲವೊಂದು ಅಂದರೆ 20ರಿಂದ 25 ಕಂಪನಿಗಳನ್ನು ಒಗ್ಗೂಡಿಸಿ ಒಂದೇ ಕಡೆ ಬೃಹತ್ ಉದ್ಯೋಗ ಸೇತುವನ್ನು ಕಟ್ಟುವಂಥ ಒಂದು ಪ್ರಯತ್ನ ಶ್ರೀ ವಿ ಸುನಿಲ್ ಕುಮಾರ್ ಅವರದ್ದು. ಇದರಿಂದ ಈ ಒಂದು ದಿನದ ಕಾರ್ಯಕ್ರಮದ ಹಿಂದೆ ತಿಂಗಳುಗಳ ಪ್ರಯತ್ನಗಳಿವೆ, 100ಕ್ಕಿಂತಲೂ ಹೆಚ್ಚು ಪ್ರಬಂಧಕರ ಒಂದು ಪ್ರಯಾಸಗಳಿವೆ. ಹಾಗೆ ಶ್ರೀ ವಿ ಸುನಿಲ್ ಕುಮಾರ್ ಅವರ ಕಲ್ಪನೆ ಕೂಡ ಇದೆ. ಈ ಉದ್ಯೋಗ ಸೇತುವಿನಿಂದ ನಮ್ಮ ಕ್ಷೇತ್ರದ ಮಕ್ಕಳಲ್ಲದೆ 1600 ಮಕ್ಕಳು ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 300 ಮಕ್ಕಳು ಕಾರ್ಕಳದ ಹೊರಗಿನವರು, 1300ಕ್ಕಿಂತ ಹೆಚ್ಚು ಮಕ್ಕಳು ಕಾರ್ಕಳದವರು. ಉದ್ದೇಶ ಇಷ್ಟೇ, ಕಾರ್ಕಳದ ಪ್ರತಿಭಾವಂತ ಮಕ್ಕಳು ಈ ಜಾಬ್ನಿಂದ ವಂಚಿತರಾಗಬಾರ್ದು, ಒಳ್ಳೆಯ ಭವಿಷ್ಯಗಳನ್ನು ಕಟ್ಟಿಕೊಳ್ಬೇಕು ಅನ್ನುವಂತಹ ಕಲ್ಪನೆಯ ಮುಖಾಂತರ ಈ ಕೆಲಸ ನಡೀತಾ ಇದೆ. ಇಲ್ಲಿ ಇನ್ನೊಮ್ಮೆ ನಾವು ಪ್ರತಿ ಸಾರಿಯೂ ನಮ್ಮ ಶ್ರೀ ವಿ ಸುನಿಲ್ ಕುಮಾರ್ ಅವರು ಹೇಳ್ತಾರೆ, ಇಲ್ಲಿ ಪ್ರತಿಭೆಗೆ ಮುಖ್ಯ ಆದ್ಯತೆ, ಪ್ರಭಾವಕ್ಕೆ ಆದ್ಯತೆ ಇಲ್ಲ. ಇಲ್ಲಿ ಪ್ರಭಾವ ನಡೆಯುವುದಿಲ್ಲ, ಪ್ರತಿಭೆ ನಡೀತದೆ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಉಡುಪಿ ಜಿಲ್ಲಾ ಮಾಜಿ ಪಂಚಾಯತ್ ಸದಸ್ಯರಾದ ದಿವ್ಯಾ ಗಿರೀಶ್ ಅಮೀನ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗೆ ಅನಿಸ್ತಾ ಇದೆ ನಿಮಗೆ ಈ ವಿಕಾಸ ಉದ್ಯೋಗ ಸೇತುವನ್ನು ಆಯೋಜಿಸಿ? ಇಲ್ಲಿ ವ್ಯವಸ್ಥೆ ಎಲ್ಲ ಯಾವ ರೀತಿಯಾಗಿದೆ? ವ್ಯವಸ್ಥೆ ಸಾಧಾರಣ 1 ತಿಂಗಳಿಂದ ಈ ಒಂದು ಕಾರ್ಯಕ್ರಮ ಅಂತ ಅಲ್ಲ, ಎಲ್ಲ ಉದ್ಯೋಗ ರಹಿತ ತುಂಬ ಜನ ಮಕ್ಕಳು ಇದ್ದಾರೆ. ಅವರಿಗೆ ಎಜುಕೇಷನ್ ನಂತರ ಉದ್ಯೋಗದ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ನಮ್ಮ ಶಾಸಕರ ಒಂದು ಮುತುವರ್ಜಿಯಿಂದ ಈ ವಿಕಾಸ ಉದ್ಯೋಗ ಸೇತು ಎನ್ನುವಂತಹ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಸುಮಾರು 1 ತಿಂಗಳಿಂದ ಇದರ ಒಂದು ನಿರಂತರ ಕಾರ್ಯಕರ್ತರು ಕೂಡ ಒಂದು ಭಾಗವಹಿಸಿ ಕಂಪನಿ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಉದ್ಯೋಗ ಮೇಳ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಕ್ಕಳಿಗೆ ಮಾಡಿದರು. ಆ ಸಂದರ್ಭದಲ್ಲಿ ಕೂಡ ಒಂದು ಒಳ್ಳೆಯ 100 ಮಕ್ಕಳಿಗೆ ಕೂಡ ಒಂದು ಕೆಲಸವನ್ನು, ಉದ್ಯೋಗವನ್ನು ನೀಡಿದಂತಹ ಒಂದು ಹೆಗ್ಗಳಿಕೆ ನಮ್ಮ ಕಾರ್ಕಳದ ಶಾಸಕರಿಗೆ ವಿ ಸುನಿಲ್ ಕುಮಾರ್ ಅವರಿಗೆ ಸಿಕ್ಕಿದೆ. ಹಾಗೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ಒಳ್ಳೆಯ ಹೊಸ ಕಾರ್ಕಳ, ನವನಿರ್ಮಾಣದ ಕಾರ್ಕಳ ಏನಾಗ್ತಾ ಇದೆ, ಸುವರ್ಣ ಕಾರ್ಕಳ ಅನ್ನುವಂತಹ, ಅದರಲ್ಲೂ ಇದು ಒಂದು ಭಾಗವಾಗಲಿದೆ ಅಂತ ಒಂದು ಆಶಿಸ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ವಿಕಾಸ ಉದ್ಯೋಗ ಸೇತು ಇದರ ಇನ್ನೊಬ್ಬ ಆಯೋಜಕರಾಗಿರುವ ಮಹಿವೀರ್ ಹೆಗ್ಡೆ ಇವರು. ಸರ್ ನಮಸ್ತೆ. ಹೇಗಿದೆ ಈ ವಿಕಾಸ ಉದ್ಯೋಗ ಸೇತುವಿನ ವ್ಯವಸ್ಥೆ ಮತ್ತು ಯಾವ ರೀತಿಯಾಗಿ ಯುವ ಜನತೆಗೆ ಇದು ಉಪಯೋಗ ಆಗ್ತಾ ಇದೆ ಸರ್? ಬಹುಶಃ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ 15 ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಅವತ್ತು ಕೂಡ ಪ್ರಾರಂಭ ಮಾಡಿದರು. ಆವತ್ತಿನ ಕಾಲಕ್ಕೆ ಸುಮಾರು 500-600 ವಿದ್ಯಾರ್ಥಿಗಳಿಗೆ ಕಾರ್ಕಳ ತಾಲೂಕಿನಲ್ಲಿ ಕೆಲಸ ಸಿಕ್ಕಿತ್ತು. ಆನಂತರ ಈ ವರ್ಷವೂ ಕೂಡ ಸುಮಾರು 1-1.5 ಸಾವಿರ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಗುರಿ ಇರುವಂಥದ್ದು 400ರಿಂದ 600ವರೆಗೆ ವಿದ್ಯಾರ್ಥಿಗಳು ಇದರಲ್ಲಿ ಕೆಲಸ ಸಿಗಬೇಕು ಅನ್ನುವಂಥದ್ದು. ಸುನಿಲ್ ಕುಮಾರ್ ಅವರ ಕಲ್ಪನೆ ಅಭಿವೃದ್ಧಿ ಕೇವಲ ಮಾತಲ್ಲ, ಅದೊಂದು ಸಂಕಲ್ಪ ಅನ್ನುವಂಥದ್ದು. ಹಾಗಾಗಿ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕೇವಲ ಅಭಿವೃದ್ಧಿ, ರಸ್ತೆ, ಡಾಂಬರು, ಕಾಂಕ್ರೀಟ್, ಆನಂತರ ಕಿಂಡಿಗಳು ಕೇವಲ ಮಾತ್ರ ಅಲ್ಲ, ಅದರೊಟ್ಟಿಗೆ ಪ್ರತಿ ಮನೆಯೂ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅವರ ಕನಸು. ಹಾಗಾಗಿ ನಾವೆಲ್ಲ ಸ್ವಯಂ ಸೇವಕರು ಸೇರಿಕೊಂಡು ಇದನ್ನು ಚೆನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಶುಭಾಶಯಗಳನ್ನು ಕೊಡ್ತಾ, ಅವರ ಇನ್ನೊಂದು ಕಲ್ಪನೆ ಏನಿದೆ ಅಂತಂದರೆ, ಇದು ನಿರಂತರವಾಗಿ ನಡೀತದೆ ಅನ್ನುವಂಥದ್ದು. ಪ್ರತಿ ತಿಂಗಳು ಇವತ್ತು ಯಾರಿಗೆ ಕೆಲಸ ಸಿಗೋದಿಲ್ವೋ, ಪ್ರತಿ ತಿಂಗಳು ಇಂಥ ನಿರಂತರವಾದ ಪ್ರಕ್ರಿಯೆಗಳ ಮುಖಾಂತರ ನಿರಂತರವಾದ
ಉದ್ಯೋಗ ಸೇತುವಿನ ಮುಖಾಂತರ ಎಲ್ರಿಗೂ ಉದ್ಯೋಗ ಕೊಡಿಸಬೇಕು ಅನ್ನೋದರ ಕಲ್ಪನೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದರಲ್ಲಿ ಜೋಡಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ನಮ್ಮೊಂದಿಗಿದ್ದಾರೆ ಶಾಂತಿರಾಜ್ ಜೈನ್ ಇವರು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನಿಸ್ತಾ ಇದೆ ಈ ವಿಕಾಸ ಉದ್ಯೋಗ ಸೇತುವಿನ ವ್ಯವಸ್ಥೆಯನ್ನ ನೋಡಿ? ವ್ಯವಸ್ಥೆ ಎಲ್ಲ ಹೇಗಿದೆ ಸರ್? ಕಾರ್ಕಳದಲ್ಲಿ ನಮ್ಮ ಶಾಸಕರು ಯಾವುದೇ ಮಾಡಿದರೂ ಹೇಗುಂಟು ಅಂತ ಕೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅದಕ್ಕೊಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಯೇ ಆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ 2-3 ತಿಂಗಳು ಆ ವ್ಯವಸ್ಥೆಯಲ್ಲಿ ಇರ್ತಾರೆ. ಯಾವುದೇ ಕಾರ್ಯಕ್ರಮ, ಕಾರ್ಕಳೋತ್ಸವ ಇರಲಿ ಅಥವಾ ಮಾರಿಗುಡಿದಿರಲಿ, ಯಾವುದೇ ಕಾರ್ಯಕ್ರಮ ಮಾಡುವಾಗ ಅದಕ್ಕೆ ಒಂದು ರೂಪುರೇಷೆ ಹುಟ್ಟಿ ಮಾಡಿಯೇ ಮಾಡ್ತಾರೆ. ಅದಲ್ಲದೆ 2018ರಲ್ಲಿ ಇದು ಒಂದು ಸಲ ಉದ್ಯೋಗ ಮೇಳ ಮಾಡಿದರು. ಅದು ಸಹ ನಮ್ಮ ಕಾರ್ಕಳದ ಅಭಿವೃದ್ಧಿಗೆ ಪೂರಕವಾಗಿ ಇರುವಂಥ ಒಂದು ಕಾನ್ಸೆಪ್ಟ್. ಹಾಗೆಯೇ ಮತ್ತೊಂದೇನಂತ ಹೇಳಿದರೆ 2000 ಈಗ ಮಾಡುವಂಥದ್ದು ಸಹ ನಮ್ಮ ಕಾರ್ಕಳ ಶಾಸಕರನ್ನು ಏನು ಅಂತ ಹೇಳಿದರೆ, ನಮ್ಮ ಕಾರ್ಕಳ ಶಾಸಕರು ಇಡೀ ನನ್ನ ಅನಿಸಿಕೆ ಪ್ರಕಾರ ಕರ್ನಾಟಕದಲ್ಲಿಯೇ ಪ್ರಥಮ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಅವರ ಆಲೋಚನೆಗಳು, ಅವರ ಯೋಚನೆಗಳು ಯಾವುದು ಅಂತ ಹೇಳಿದರೆ ಬಾಕಿಯವರ ಹಾಗೆ ಅಲ್ಲ. ಅದಕ್ಕೆ ಒಂದು ವ್ಯವಸ್ಥೆನೇ ಬೇರೆ ಇದೆ. ಆ ಒಂದು ಆಲೋಚನೆಯಲ್ಲಿ ಮಾಡಿದಂಥ ಅಭಿವೃದ್ಧಿ ಇರ್ಬೋದು, ಎಲ್ಲ ಕೆಲಸಗಳಲ್ಲೂ ಒಂದು ಬರೇ ರೋಡು ರಸ್ತೆ ಅಥವಾ ಬಾಕಿಗೆ ಅಂತೇಳಿದರೆ ಆಗೋದಿಲ್ಲ. ಅವರ ಕಲ್ಪನೆಯ ಸ್ವರ್ಣ ಕಾರ್ಕಳದಿತ್ತು. ಹಾಗೆಯೇ ಈಗ ನಮ್ಮ ಉದ್ಯೋಗ ಸೇತು ಅಂತೇಳಿ ಮಾಡಿ ಇಡೀ ಕಾರ್ಕಳದ ಅಥವಾ ಉಡುಪಿ ಜಿಲ್ಲೆಗೆ ಮಕ್ಕಳನ್ನೊಂದು ಉದ್ಯೋಗದಲ್ಲಿ ಸೇರಿಸಬೇಕು, ನಮ್ಮ ಕಾರ್ಕಳ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ಒಂದು ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮುಂದಕ್ಕೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ತುಂಬ ನಮ್ಮ ಮಕ್ಕಳಲ್ಲಿ ಉದ್ಯೋಗ ಸಿಗಲಿ, ಉದ್ಯೋಗದ ಮಕ್ಕಳು ಮತ್ತೆ ನಮ್ಮ ಕಾರ್ಕಳದ ಕನಸಲ್ಲಿ ಅವರು ಸಹ ಭಾಗಿಯಾಗಲಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ವಿಕಾಸ ಉದ್ಯೋಗ ಸೇತು ಇದರ ಸಂಚಾಲಕರಾಗಿರುವ ಕರುಣಾಕರ್ ಎಸ್ ಕೋಟ್ಯಾನ್. ಸರ್ ನಮಸ್ತೆ. ಸರ್, ಹೇಗಿದೆ ಈ ವಿಕಾಸ ಉದ್ಯೋಗ ಸೇತು? ಈ ವಿಕಾಸ ಉದ್ಯೋಗ ಸೇತುವಿನ ಕುರಿತಾಗಿ ಜನತೆಗೆ ಹೇಳೋದಾದ್ರೆ? ನಮ್ಮ ಕಾರ್ಕಳದ ಮಾನ್ಯ ಶಾಸಕರಾದಂಥ ಶ್ರೀ ಸುನಿಲ್ ಕುಮಾರ್ ಅವರ ಒಂದು ವಿಕಾಸ ಸೇವಾ ಸಂಸ್ಥೆ, ರಾಜಕೀಯೇತರ ಸಂಸ್ಥೆ, ಕಾರ್ಕಳದ ಅಭಿವೃದ್ಧಿಯ ಜೊತೆಗೆ ಇಲ್ಲಿರುವಂಥ ದೀನದಲಿತರಿಗೆ ಸಹಾಯವನ್ನು ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ವಿಕಾಸ ಸೇವಾ ಸಂಸ್ಥೆಯನ್ನು 2024ರಲ್ಲಿ ಮಾನ್ಯ ಶಾಸಕರು ಪ್ರಾರಂಭಿಸಿದರು. ಅದರ ನಂತರ ನಿರಂತರವಾಗಿ ಬೇರೆ ಬೇರೆ ರೀತಿಯ ಸಾಮಾಜಿಕ ಚಟುವಟಿಕೆಯನ್ನು ವಿಕಾಸ ಸೇವಾ ಸಂಸ್ಥೆಯ ಮೂಲಕ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ 2015ರಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳವನ್ನು ಮಾಡಿದರು. ಈ ವರ್ಷ ನಮ್ಮ ಕಾರ್ಕಳದ ಗ್ರಾಮೀಣ ಭಾಗದ ಜೊತೆಗೆ ನಮ್ಮ ಹತ್ತಿರದ ತಾಲೂಕಿನ ಅಭ್ಯರ್ಥಿಗಳಿಗೆ ಕೆಲಸವನ್ನು ತೆಗೆಸಿಕೊಡ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಒಂದು ಉದ್ಯೋಗ ಸೇತು, ವಿಕಾಸ ಸಂಸ್ಥೆ ಉದ್ಯೋಗ ಸೇತುವನ್ನು ಪ್ರಾರಂಭ ಮಾಡಿದರು. ಭಾಳಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಆದ ನಂತರ ಮುಂದೆ ನಾವು ಉದ್ಯೋಗವನ್ನು ಹೇಗೆ ಫೇಸ್ ಮಾಡಬೇಕು, ಸಂದರ್ಶನವನ್ನು ಹೇಗೆ ಫೇಸ್ ಮಾಡಬೇಕೆನ್ನುವಂಥದ್ದು ಗೊಂದಲ ಇರ್ತದೆ. ಅದಕ್ಕೋಸ್ಕರ ವಿಕಾಸ ಸಂಸ್ಥೆಯಿಂದ ಇವತ್ತು ನಮ್ಮ ಶಾಸಕರ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಸುಮಾರು 1600 ಮಕ್ಕಳು ಈಗಾಗಲೇ ನೋಂದಣಿಯನ್ನು ಮಾಡಿ ಈಗಾಗಲೇ ಬರ್ತಾ ಇದ್ದಾರೆ. ಅದರ ನಂತರ ಇನ್ನೂ ಕೂಡ ಒಂದಷ್ಟು ಬೇಡಿಕೆ ಇದೆ. ಹಾಗಾಗಿ ಶಾಸಕರು ಈಗಾಗಲೇ ಹೇಳಿದ್ದಾರೆ, ಇದು ಮೊದಲನೇ ಸುತ್ತು ನಾವು ಮಾಡ್ತಾ ಇರುವಂಥದ್ದು, ಅವಕಾಶ ಸಿಕ್ಕರೆ ಮತ್ತೆ ಕೂಡ ನಾವು ಮಾಡುವ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದರೊಟ್ಟಿಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಉಚಿತ ಅಕಾಮಡೇಷನ್ ಅನ್ನು ಕೊಡುವಂಥ ಯೋಚನೆ ಕೂಡ ಮಾನ್ಯ ಶಾಸಕರದ್ದಿದೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳೆಲ್ಲ ಬೆಳಿಗ್ಗೆಯಿಂದ ಬರ್ತಾ ಇದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಸಾರ್ಥಕ ಭಾವ ನಮ್ಮಲ್ಲಿದೆ. ಧನ್ಯವಾದ. The companies are ever ready to recruit you. Undergraduates, those who are done with your undergraduation, and if you are done giving your interviews here at Vikasa office, you also have the privileges to move towards Rama Mandir, where the other companies are ready to recruit you. Meantime, when you have to make a move from Vikasa office to Ram Mandir, you are bound to cross the roads. Therefore, we request all the aspirants not to be in a hurry, take care of yourself. Just like the job, even the life also is going to be very, very precious. So when you cross the roads, please be aware of yourself.
ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲಾ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾಗಿರುವ ಮಾಲಿನಿ ಜೈ ಶೆಟ್ಟಿ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ಹೇಗನಿಸ್ತಾ ಇದೆ ಈ ವಿಕಾಸ ಉದ್ಯೋಗ ಸೇತುವಿನ ಆಯೋಜನೆಯಲ್ಲಿ ನೀವು ಒಂದು ಭಾಗಿಯಾಗಿದ್ಕೊಂಡು? ಎಲ್ರಿಗೂ ನಮಸ್ಕಾರ. ನಮ್ಮ ಶಾಸಕರಾದ ವಿ ಸುನೀಲ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ವಿಕಾಸ ಅನ್ನುವ ಸಂಸ್ಥೆ ಕಳೆದ 10 ಹಲವು ವರ್ಷಗಳಿಂದ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದೆ. ಬಹುಶಃ ಎಲ್ಲರಿಗೂ ತಿಳಿದಿರ್ಬೋದು, ಆಸರೆ ಮನೆ ಇಲ್ಲದವರಿಗೆ ಮನೆಯನ್ನ ಕೊಡುವಂತ ಕೆಲಸ, ಆರೋಗ್ಯದ ಸಮಸ್ಯೆ ಇರುವವರಿಗೆ ಸಹಾಯಧನವನ್ನು ಕೊಡುವಂತ ಕೆಲಸ, ಹಾಗೆ ಯುವಜನತೆಗೆ ಈಗ ಸಾಕಷ್ಟು ಮಂದಿಗೆ ಉದ್ಯೋಗ ಇಲ್ಲ ಅಂತ ಅವರು ಇದ್ದುವಾಗ ಅವರಿಗೆ ಒಂದು ಯೋಚನೆ ಬಂತು. ಇದರ ಮುಂಚೆ ಕೂಡ 2015ರಲ್ಲಿ ಕೂಡ ಅವರು ವಿಕಾಸ ಎನ್ನುವ ಸೇವಾ ಸಂಸ್ಥೆಯನ್ನ ಮುಂದಿಟ್ಟುಕೊಂಡು ಅವರು ಒಂದು ಉದ್ಯೋಗ ಮೇಳವನ್ನ ಮಾಡಿದ್ರು. ಅವತ್ತು ಕೂಡ 100 ಮಂದಿ ಯುವ ಪೀಳಿಗೆಗೆ ಒಂದು ಅವರ ಕುಟುಂಬವನ್ನ ನಡೆಸಲಿಕ್ಕೆ ಒಂದು ಉದ್ಯೋಗವನ್ನ ಕೊಡುವಂತ ಕೆಲಸ, ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗ ಇವತ್ತು ಈ 2026ರಲ್ಲಿ ಅವರಿಗೆ ಒಂದು ಯೋಚನೆ ಬಂತು. ಅವರ ನಿರಂತರ ಈ ಜನಸೇವೆ ಆಗ್ತಾ ಉಂಟು. ಅವರ ಆಫೀಸಿಗೆ ಇಲ್ಲಿ ವಿಕಾಸಕ್ಕೆ ಯಾವಾಗಲೂ ಮಕ್ಕಳು ಎಜುಕೇಶನ್ ಆದ್ಮೇಲೆ ಕೆಲಸಕ್ಕೆ ಅವರ ಪೇರೆಂಟ್ ಅನ್ನ ಕರ್ಕೊಂಡು ಬಂದು ಯಾವಾಗಲೂ ಕೆಲಸಕ್ಕಾಗಿ ಬೆಂಗಳೂರಿನಲ್ಲಿ ಅಲ್ಲಿ ಮಾತನಾಡಿ ಅನ್ನುವ ವಿದ್ಯಾರ್ಥಿಗಳು ಬರುವಾಗ ಅವರು ಎಲ್ಲರಿಗೆ ಒಂದು ಕೆಲಸವನ್ನ ಕೊಡುವಂತ ಕೆಲಸವನ್ನ ಅವರು ಏನು ಪ್ರಚಾರ ಇಲ್ಲದೆ ಮಾಡ್ತಾ ಇದ್ರು. ದಿನಾಗ್ಲೂ ಒಂದಷ್ಟು ವಿದ್ಯಾರ್ಥಿಗಳು ಅವರ ಕಲ್ತಾದ್ಮೇಲೆ ಅವರ ಆಫೀಸಿಗೆ ಬರ್ತಾರೆ. ಇದನ್ನ ಮನೆಗಂಡು ಮೊನ್ನೆ ನಮ್ಮ ಹತ್ರ ಎಲ್ಲ ಈಗ ಸಮಾಲೋಚನೆಯನ್ನ ಮಾಡಿ ಈ ಸಲ ನಾವು ಉದ್ಯೋಗ ಮೇಳವನ್ನ ಒಂದು ಮಾಡುವ, ಸುಮಾರು ಮಂದಿಗೆ ಒಂದು ಉದ್ಯೋಗವನ್ನ ಕೊಡಿಸುವ. ಈಗ ಪ್ರತಿಷ್ಠಿತ ಕಾರ್ಕಳದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಒಂದು 25 ಕಂಪನಿಗಳನ್ನ ಕರ್ಕೊಂಡು ಬಂದು ಇವತ್ತು ಒಂದೇ ಸೂರಿನಡಿ ವಿಕಾಸ ಉದ್ಯೋಗ ಸೇತು ಅನ್ನುವ ಒಂದು ಯೋಜನೆಯಡಿ ಆಯೋಜನೆಯನ್ನ ಮಾಡಿದ್ದಾರೆ. ಒಳ್ಳೆಯ ಸ್ಪಂದನೆ ದೊರಕಿದೆ. 100 ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ 1,000 ಚಿಲ್ಲರೆ ಮಕ್ಕಳು ನೋಂದಣಿಯನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದಾರೆ. ಬಹಳ ಒಂದು ಭರವಸೆಯನ್ನ ಇಟ್ಟುಕೊಂಡು ಶಾಸಕರ ಮೇಲೆ ಅವರು ಬಂದಿದ್ದಾರೆ. ಸುಮಾರು ಮಂದಿಗೆ ಇವತ್ತು ಕೂಡ ಉದ್ಯೋಗ ಸಿಗುವಂತ ಭರವಸೆ ನಮಗಿದೆ. ಹಾಗೆಯೇ ಇದು ಇವತ್ತಿಗೆ ಕೊನೆಯಾಗುವಂತದಲ್ಲ. ಶಾಸಕರು ಉದ್ಘಾಟನಾ ಭಾಷಣದಲ್ಲಿ ಹೇಳಿದ್ರು, ಇನ್ನು ಪ್ರತಿ ತಿಂಗಳು ಕೂಡ ನಾನು ಉದ್ಯೋಗವನ್ನು ಕೊಡುವಂತ ಉದ್ಯೋಗ ಮೇಳವನ್ನ ನಾವು ಆಯೋಜನೆಯನ್ನು ಮಾಡುವಂತ ಒಂದು ಯೋಚನೆಯಲ್ಲಿದ್ದೇವೆ. ಇವತ್ತು ಸೆಲೆಕ್ಟ್ ಆದಂತ ಕೆಲವು ಕಂಪನಿಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ವಸತಿಯನ್ನು, ಊಟ ಉಪಚಾರ ವಸತಿಯನ್ನು ಕೊಡುವಂತ ಯೋಜನೆಯನ್ನು ಕೂಡ ಅವರು ಮಾತನಾಡ್ತಾ ಇದ್ದಾರೆ. ಅದರ ಕಾರ್ಯ ಕೂಡ ಪ್ರಗತಿಯಲ್ಲಿದೆ. ಅಂತಹ ಒಂದು 1000 ಕುಟುಂಬಗಳಿಗೆ ಒಂದು ಆಸರೆಯನ್ನು ನೀಡುವಂತ ಕೆಲಸವನ್ನ ನಮ್ಮ ಶಾಸಕರ ದೂರದೃಷ್ಟಿತ್ವ ಇರ್ಬೋದು ಅಥವಾ ಒಂದು ಅಭಿವೃದ್ಧಿಯ ಹರಿಕಾರ ಅಂತೇಳಿ ನಾವೇನು ಹೇಳ್ತೇವೆ. ನಾನು ಈ ಮುಂದೆ ಕೂಡ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರಾಗಿ ಇದ್ದುಕೊಂಡು 2 ಬಾರಿ ನಾವು ಅವರೊಟ್ಟಿಗೆ ಕೆಲಸವನ್ನ ಮಾಡಿದ್ದೇವೆ. ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಅವರು ಸಚಿವರಾಗಿದ್ದಾಗ ಸಾಕಷ್ಟು ಯೋಜನೆಗಳನ್ನ ಕಾರ್ಕಳಕ್ಕೆ ತಂದಿದ್ದಾರೆ. ಜನಮಾನಸದಲ್ಲಿ ಇರುವಂತಹ ಯೋಜನೆಗಳು ಇರ್ಬೋದು. ಅವರು ಯಾವಾಗಲೂ ಹೇಳುವುದುಂಟು, ಶಾಶ್ವತವಾಗಿ ಉಳಿಯುವಂತಹ ಕಾಮಗಾರಿಯನ್ನ ಮಾಡಬೇಕು. ರಸ್ತೆಗಳಿರ್ಬೋದು, ಬಹುಶಃ ಇತ್ತೀಚೆಗೆ 1-2 ವರ್ಷದಿಂದ ನಮ್ಮ ಕಾರ್ಕಳದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಿದೆ. ಅನುದಾನ ಬರ್ತಾ ಇಲ್ಲ. ರಸ್ತೆಗಳಿರ್ಬೋದು, ಈಗ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಹಳ್ಳಿಗಳ ಗ್ರಾಮಾಂತರದ ರಸ್ತೆಗಳು ಹೋಗ್ಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿ ಉಂಟು. ಆದ್ರೆ ನಮ್ಮ ಶಾಸಕರು ಇರುವಾಗ ಹಳ್ಳಿಯ ರಸ್ತೆಗಳನ್ನ ಕಾಂಕ್ರೀಟೀಕರಣ ಮಾಡಿದ್ದಾರೆ. ಡಾಮರೀಕರಣ ಅಲ್ಲ, ಕಾಂಕ್ರೀಟೀಕರಣ, ಶಾಶ್ವತವಾದ ಕೆಲಸವನ್ನ, ಕಾಮಗಾರಿಯನ್ನ, ಅದು ಕಾಲು ಸಂಕ ಇರ್ಬೋದು, ಏನೇ ಇರ್ಬೋದು, ಅವರ ಒಂದು ಅವಧಿಯಲ್ಲಿ ನಾವು ಒಂದೊಂದು ಗ್ರಾಮ ಪಂಚಾಯಿತಿಗೆ ಕೋಟಿಗಟ್ಟಲೆ ಅನುದಾನವನ್ನ ಅವರು ಒದಗಿಸಿಕೊಟ್ಟಿದ್ದಾರೆ. ಅಂತಹ ಶಾಸಕರು ನಮ್ಮ ನಡೆ ಇರುವಾಗ ಮಕ್ಕಳಿಗೆ ಕೂಡ ಇವತ್ತು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳು ಭರವಸೆಯನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಇದು ಇನ್ನು ನಿರಂತರವಾಗಿ ಮುಂದುವರಿತಾ ಇದೆ. ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಆಗುವಂತಹ ಒಂದು ಕೆಲಸ. ಬಹುಶಃ ಅವರ ಒಂದು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಕೂಡ ನಾವೀಗ ನಮ್ಮ ಸರ್ಕಾರ ಆಡಳಿತದಲ್ಲಿ ಇಲ್ಲದಿದ್ರು ಕೂಡ ಸಾಕಷ್ಟು ನಾನಾ ಇಲಾಖೆಗಳಿಂದ ಅನುದಾನವನ್ನು ತರ್ತಾರೆ. ಹಾಗೆಯೇ ಈ ಒಂದು ಉದ್ಯೋಗ ಸೇತು ಎನ್ನುವ ಕಾರ್ಯಕ್ರಮದಲ್ಲಿ ಇವತ್ತು ಬಹಳವಾಗಿ ಸ್ಪಂದನೆ ಸಿಕ್ಕಿದೆ. ಇಲ್ಲಿ ಮತ್ತೆ ರಾಮ ಮಂದಿರದಲ್ಲಿ ಒಟ್ಟಿಗೆ ಹಲವಾರು ವಿದ್ಯಾರ್ಥಿಗಳು ಇಂಟರ್ವ್ಯೂನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಮುಂದಿನ ಬದುಕು ಒಂದು ಸ್ವತಂತ್ರವಾಗಿ ಅವರಿಗೆ ಅವರ ಎಜುಕೇಶನ್ ಆದ್ಮೇಲೆ ಪಾಪ ಹಳ್ಳಿಗಳಲ್ಲಿ ಬಹಳಷ್ಟು ಕಷ್ಟಪಟ್ಟು ತಂದೆ ತಾಯಿ ಕಲಿಸಿದ್ದಾರೆ. ಅವರಿಗೆ ಒಂದು ಉದ್ಯೋಗವನ್ನು ಕೊಡುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಅವರ ಕಾರ್ಯಕ್ರಮ, ಅವರ ಜನಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಎಂದು ನಾವು ಹಾರೈಸ್ತೇವೆ. ಧನ್ಯವಾದಗಳು. ವೀಕ್ಷಕರೇ, ಇದೀಗ ನಮ್ಮೊಂದಿಗಿದ್ದಾರೆ ರಾಜೇಶ್ವರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅವರು. ಸರ್ ನಮಸ್ತೆ. ನಮಸ್ಕಾರ. ಕಹಳೆ ವಾಹಿನಿಯ ಎಲ್ರಿಗೂ ನಮಸ್ಕಾರ.
ಸರ್, ಹೇಗನಿಸ್ತಾ ಇದೆ ಈ ವಿಕಾಸ ಉದ್ಯೋಗ ಸೇತುವೆ ಅನ್ನುವಂತಹ ಒಂದು ಉತ್ತಮ ಆಯೋಜನೆಯನ್ನ ಕಂಡು ಅದರ ಒಂದು ಭಾಗ ಆಗಿದ್ಕೊಂಡು ನಿಮ್ಗೆ ಹೇಗನಿಸ್ತಾ ಇದೆ ಸರ್? ಈ ಒಂದು ಉದ್ಯೋಗ ಮೇಳ ನಮಗೆಲ್ಲರಿಗೂ ಅತ್ಯಂತ ಸಂತೋಷ ತಂದಿದೆ. ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ರವರು ಈ ಒಂದು ಕಾರ್ಕಳದಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಕರ್ನಾಟಕದ ಮತ್ತು ಬೇರೆ ರಾಜ್ಯಗಳಿಂದಲೂ ಕೂಡ ಒಂದು 25ರಷ್ಟು ಒಂದು ಪ್ರತಿಷ್ಠಿತ ಕಂಪನಿಗಳನ್ನು ಕಾರ್ಕಳಕ್ಕೆ ಕರೆಸ್ಕೊಂಡು ಕಾರ್ಕಳ ಕ್ಷೇತ್ರದ ಯುವಜನರಿಗೆ ಒಂದು ಉದ್ಯೋಗದ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿರುವಂಥದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಮತ್ತು ಕಾರ್ಕಳದ ಒಂದು ಯುವಜನರಿಗೆ ಇದೊಂದು ಬಹಳ ದೊಡ್ಡ ಅವಕಾಶ ಇದೆ. ಕಾರ್ಕಳ ಅನ್ನುವಂಥದ್ದು ಇವತ್ತು ಒಂದು ಬಹಳ ದೊಡ್ಡ ಎಜುಕೇಷನ್ ಹಬ್ ಆಗಿದೆ. ಇಲ್ಲಿ ಅನೇಕ ಡಿಗ್ರಿ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪ್ಯಾರಾಮೆಡಿಕಲ್ ಕಾಲೇಜುಗಳಿದೆ, ಬೇರೆ ಬೇರೆ ವೃತ್ತಿಪರ ತರಬೇತಿಯನ್ನು ನೀಡುವಂತಹ ವಿದ್ಯಾಸಂಸ್ಥೆಗಳಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಕಳದಲ್ಲಿ ಈ ರೀತಿಯ ಒಂದು ಉದ್ಯೋಗ ಮೇಳದ ಅವಶ್ಯಕತೆ ಬಹಳಷ್ಟು ಇತ್ತು. ಈ ಹಿನ್ನೆಲೆಯಲ್ಲಿ ಸುನಿಲ್ ಕುಮಾರ್ ಈ ಒಂದು ಅವರ ವಿಕಾಸ ಸೇವಾ ಸಂಸ್ಥೆಯ ಮುಖಾಂತರ ಈ ಒಂದು ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು ಕಾರ್ಕಳಕ್ಕೆ ಒಂದು ನಿಜವಾಗಲೂ ಒಂದು ಒಳ್ಳೆಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸುಮಾರು ತಾವು ಗಮನಿಸ್ತಾ ಇದ್ದೀರಿ 1,500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. ಇನ್ನೂ ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ಈ ಥರದ ಇನ್ನಷ್ಟು ಅವಕಾಶಗಳು ಕಾರ್ಕಳದ ಜನತೆಗೆ ಲಭ್ಯ ಆಗಬೇಕು ಅಂತ ನಾನು ಭಾವಿಸ್ತೇನೆ. ವೀಕ್ಷಕರೇ, ಇದೀಗ ನಮ್ಮೊಂದಿಗಿದ್ದಾರೆ ಮಂಗಳೂರಿನ ಕ್ಯಾಂಪ್ಕೋ ಇದರ ನಿರ್ದೇಶಕರಾಗಿರುವ ದಯಾನಂದ ಹೆಗ್ಡೆ ಇವರು. ಸರ್, ನಮಸ್ತೆ. ನಮಸ್ತೆ ಸರ್, ಹೇಗನಿಸ್ತಾ ಇದೆ ಈ ವಿಕಾಸ ಉದ್ಯೋಗ ಸೇತು ಅನ್ನುವಂತಹ ಉತ್ತಮ ಆಯೋಜನೆಯನ್ನ ಕಂಡು ನಿಮಗೆ? ನಮ್ಮ ಶಾಸಕರು, ನಮ್ಮ ಮಾಜಿ ಮಂತ್ರಿಗಳು ನಮ್ಮ ಹೆಮ್ಮೆ. ಯಾಕೆ ಹೆಮ್ಮೆ ಅಂತ ಹೇಳಿದರೆ, ಇಡೀ ಕಾರ್ಕಳದ ಅಭಿವೃದ್ಧಿಯನ್ನು ಕನಸನ್ನು ಹೊತ್ತಂಥ ರಾಜ್ಯದ ಏಕೈಕ ಶಾಸಕರು ಅಂತ ಹೇಳಿದರೆ ತಪ್ಪಲ್ಲ. ಅವರ ಸ್ಲೋಗನ್ ಏನಂದರೆ ಸುವರ್ಣ ಕಾರ್ಕಳ ಅನ್ನುವಂಥ ಬಹಳ ದೊಡ್ಡ ಕನಸು. ಬಹುಶಃ ಇವತ್ತು ಕನಸು ಮಾಡುವಂಥ ಹುಡುಗರು ನಮ್ಮೊಂದಿಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತಾಗ ಅವರು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಿಂದ ಇವತ್ತು ರಸ್ತೆ, ಸೇತುವೆ, ಡ್ಯಾಮ್ಗಳು ವಿಭಿನ್ನ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಶಾಸಕರು ಇವತ್ತು ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಇಂದಿನ ಏನು ಈ ಯುವತಿಯರಿದ್ದಾರೆ ಅವರು ದೇಶವನ್ನು ಕಟ್ಟುವಂಥ ನಾಳಿನ ಪ್ರಜೆಗಳು. ಇಲ್ಲಿ ಇವರ ಕನಸುಗಳು ತುಂಬ ದೊಡ್ಡದಿದೆ. ಈಗದ ಒಂದು ಕಷ್ಟದ ಕಾಲಘಟ್ಟ, ಕೊರೋನಾದಂಥದ್ದು, ಡೆವಲಪ್ಮೆಂಟಲ್ಲಿ ಬಹುಶಃ ಇಕಾನಮಿಕ್ ಸ್ವಲ್ಪ ಬ್ಯಾಕ್ಫುಟ್ ಇದೆ ಅನ್ನುವಂಥ ಹೊತ್ತಿನಲ್ಲಿ ಕೂಡ ಮಕ್ಕಳಿಗೆ ಎಜುಕೇಷನ್ ಭಾರಿ ಮಟ್ಟದಲ್ಲಿದೆ. ಅವರಿಗೆ ಉದ್ಯೋಗ ಕೊಡುವಂಥ ಆದ್ಯತೆಗಳಿದೆ. ಅದನ್ನು ಆದ್ಯತೆಯಾಗಿ ತೆಗೆದುಕೊಂಡ ಶಾಸಕರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಬಹುಶಃ ಇದೊಂದು ಯಶಸ್ವಿ ಕಾರ್ಯಕ್ರಮ. ಇವತ್ತು ಹೆಚ್ಚು ಕಡಿಮೆ 25ರಿಂದ 30 ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ಬರ್ತಾ ಇದ್ದಾರೆ. ಇಲ್ಲಿಯ ವಿದ್ಯಾರ್ಥಿನಿಗಳಿಗೆ ವಿಶೇಷವಾಗಿ ಅಲ್ಲಿ ಹೋಗಿ ನಿಲ್ಲುವುದಲ್ಲಿ ನಾನೇನು ಮಾಡ್ಬೋದು, ಆ ಒಂದು ಕನ್ಫ್ಯೂಷನ್ ಏನಿದೆ ಅದು ಇದೆ, ಸಹಜವಾಗಿರುವಂಥದ್ದು. ಆದರೆ ಇದಕ್ಕೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಗಳನ್ನು ಮಾಡ್ತಾ ಅವರಿಗೆ ಬದುಕಿನಲ್ಲಿ ಒಂದು ಸೆಕ್ಯೂರಿಟಿ ಅಂತ ನಾವೇನು ಹೇಳ್ತೇವೆ ಅದನ್ನು ನೀಡುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇದಾಗಿದೆ. ವಿದ್ಯಾರ್ಥಿಗಳು ಇಲ್ಲಿ ಬಂದಾಗ ಬಹುಶಃ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ, ಇಲ್ಲಿ ತುಂಬ ಸಮಯ ನಿಮ್ಮ ಊರಿನಲ್ಲಿ ನಿಮ್ಮ ಅಮ್ಮನೊಟ್ಟಿಗೆ ನಿಮ್ಮ ಮನೆಯಲ್ಲಿ ಇರ್ತೀರಿ. ಈ ಪರಿಸರ ಬಿಟ್ಟು ಬ್ಯಾಂಗ್ಳೂರು ಹೋದಾಗ ಡಿಫ್ರೆಂಟ್ ಆಗಿರುವಂಥ ವಾತಾವರಣ ಇರ್ತದೆ. ಆದರೆ ಅಲ್ಲಿ ಹೋದ ತಕ್ಷಣ ಮನೆಯ ಊಟ ಎಣಿಸಿದರೆ ಕಷ್ಟ. ಆದರೆ ನೀವು ಹೋಗುವಂಥದ್ದು ನಿಮ್ಮ ಭವಿಷ್ಯಕ್ಕೋಸ್ಕರವಾಗಿ. ಬಹುಶಃ ಅದು ನಮ್ಮ ಶಾಸಕರ ಕನಸು ಕೂಡ ಹೌದು. ಅದನ್ನು ನೆರವೇರಿಸಿದಾಗ ಸಮೃದ್ಧವಾದ ಕಾರ್ಕಳ, ಸುವರ್ಣ ಕಾರ್ಕಳದ ಏನು ಕಲ್ಪನೆ ಉಂಟು ಅದಕ್ಕೆ ನಿಮ್ಮ ಒಂದು ಕೊಡುಗೆ ಕೂಡ ಇದೆ ಅಂತ ಹೇಳ್ತಾ ಬಹುಶಃ ನನ್ನನ್ನು ಕರೆದಿರಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದೀಗ ನಮ್ಮೊಂದಿಗಿದ್ದಾರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವ ವಿವೇಕ್ ಆಳ್ವಾಸ್ ಸರ್ ಇವರು. ಸರ್, ನಮಸ್ತೆ. ನಮಸ್ತೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಪ್ರತಿ ವರ್ಷ ಕೂಡ ಆಳ್ವಾಸ್ ಪ್ರಗತಿಯಂತಹ ಬೃಹತ್ ಉದ್ಯೋಗ ಮೇಳವನ್ನು ನಡೆಸಿಕೊಂಡು ಬಂದಂತಹ ಅನುಭವಿ ತಾವು. ತಮಗೆ ಹೇಗೆ ಅನಿಸ್ತಾ ಇದೆ ಈ ವಿಕಾಸ ಉದ್ಯೋಗ ಸೇತು ಅನ್ನುವಂತಹ ಬೃಹತ್ ಉದ್ಯೋಗ ಸಂದರ್ಶನವನ್ನ, ಇದರ ಆಯೋಜನೆಯನ್ನ ಕಂಡು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಭಾರಿ ಒಳ್ಳೆ ವ್ಯವಸ್ಥಿತ ರೀತಿಯಲ್ಲಿ ಈ ಉದ್ಯೋಗ ಮೇಳ ಆಗೋದು ನಾನು ಗಮನಿಸ್ತಿದ್ದೇನೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಇದು ಮೊದಲ ಬಾರಿಗೆ ಶಾಸಕರೇ ಕಂಪ್ಲೀಟ್ಲಿ ಅದರ ನೇತೃತ್ವವನ್ನು ತಗೊಂಡಿದ್ದಾರೆ. ಎಷ್ಟೋ ಬಾರಿ ಇಂಥ ಉದ್ಯೋಗ ಮೇಳಗಳು ನಾನು ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಆಗುವಾಗ ನಾನು ಏನು ನೋಡ್ತೇನೆ ಹೇಳಿದರೆ, ಸ್ವಲ್ಪ ಔಟ್ಸೋರ್ಸ್ ಮಾಡೋದನ್ನು ನೋಡ್ತೇನೆ. ಆದರೂ ಅಂತಹ ಯಾವುದೇ ಔಟ್ಸೋರ್ಸ್ ಮಾಡಲಿಲ್ಲ. ಅವರೇ ಖುದ್ದಾಗಿ ಆ ನೇತೃತ್ವ ತಗೊಳ್ಳೋದು ಭಾರಿ ಒಳ್ಳೆಯ ವಿಷಯ. ಯಾಕೆ ಹೇಳಿದರೆ, ಒಂದು ಉದ್ಯೋಗ ಮೇಳ ಆದ ನಂತರ ಅದು ಸಾಕಾಗೋದಿಲ್ಲ.
ಆ ಅನುಭವ ಇಟ್ಕೊಂಡು ಅವ್ರಿಗೆ ಏನು ಆಸೆ ಇದೆ ಹೇಳಿದ್ರೆ ಪ್ರತಿ ಮಂತ್ಲಿ ಅವರು ಉದ್ಯೋಗ ಮೇಳ ಮಾಡೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ಇದನ್ನು ಇನ್ನೂ ಬೆಳೆಯುವ ಒಂದು ಸಂಕೇತ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂಥ ಅವಕಾಶಗಳು ಸಿಗೋದು ಭಾರಿ ಕಮ್ಮಿ. ಇವತ್ತೊಂದು ಬೆಂಗಳೂರು ಕಡೆ ಹೋಗಬೇಕಿದ್ರೆ ಅವರಿಗೆ ಒಂದೊಂದು ಕಂಪನಿ, ಅಲ್ಲಿ ಇಂಡೋ USMIM ಅಂತ ಉಂಟು, ಆ ಕಂಪನಿ ಒಂದು 4 ಪ್ರದೇಶದಲ್ಲಿ ಆ ಕಂಪನಿಗಳು ನನಗೆ ಗೊತ್ತು ಅಲ್ಲಿ ಇದೆ ಅಂತ. ಆ ಸಂದರ್ಭದಲ್ಲಿ ಮಕ್ಕಳು ಎಲ್ಲಿಗೆ ಹೋಗಬೇಕಂತ, ಒಂದೇ ಚಪ್ಪರದ ಅಡಿ ಒಂದು 25 ಕಂಪನಿಗಳು ಇರೋದು, ಹಾಗೆಯೇ ಒಳ್ಳೊಳ್ಳೆ ಕಂಪನಿಗಳೆಲ್ಲ ಬಂದಿದೆ. ಇವತ್ತು ಇದು ಒಂದು ಬೆಳವಣಿಗೆಯ ಸಂಕೇತ. ಇವತ್ತು 100% ಈ ರೀತಿ ಒಂದು ಆಗೋದು ಒಂದು ಊರವರಿಗೆ ಭಾರಿ ಒಳ್ಳೆಯದು. ಇವತ್ತಂಥ ಅವಕಾಶಗಳು ಸಿಗ್ತಾ ಉಂಟು, ಇಲ್ಲಿ ಅವರಿಗೆ ಆಫರ್ ಲೆಟರ್ ಸಿಗ್ತಾ ಉಂಟು. ಇವತ್ತು ಆಫರ್ ಲೆಟರ್ ಸಿಕ್ಕಾದ ನಂತರ ತಕ್ಷಣ ಅವರು ಬೆಂಗಳೂರು ಕಡೆ ಆಗಲಿ ಊರ ಕಡೆ ಆಗಲಿ ಬೇರೆ ಬೇರೆ ಕಡೆ ಅವರಿಗೆ ಅವಕಾಶಗಳು ಸಿಗೋದು ಸಾಧ್ಯತೆ ಇದೆ. ಇವತ್ತು ಇಡೀ ಒಂದು ಅವರ ತಂಡ ಕಳೆದ ಒಂದೆರಡು ತಿಂಗಳಲ್ಲಿ ಭಾರಿ ಕೆಲಸ ಮಾಡಿದ್ದಾರೆ, ಭಾರಿ ಶ್ರಮ ಹಾಕಿದ್ದಾರೆ. ನಾವು 100% ಇಂಥ ಉದ್ಯೋಗ ಮೇಳಗಳು ಪ್ರತಿ ತಾಲೂಕಲ್ಲಿ ಆಗಬೇಕು. ಅದಕ್ಕೆ ಒಂದು ಮಾಡೆಲ್ ಉದ್ಯೋಗ ಮೇಳ ಈ ವಿಕಾಸ ಉದ್ಯೋಗ ಮೇಳ ಅಂತ ನಾನು ಭಾವಿಸ್ತೇನೆ. ಸರ್, ಈ ದಿನ ಕೆಲವಾರು ಯುವಕರು ಉದ್ಯೋಗ ಸಿಗದೆ ವಾಪಸ್ ಹೋಗುವಂತ ಸನ್ನಿವೇಶ ಬರ್ಬೋದು ಸರ್, ಅಂತವರಿಗೆ ನೀವು ಏನು ಹೇಳ್ತೀರಾ ಸರ್? ನಾನು ಇಷ್ಟೇ ಹೇಳ್ತೇನೆ, ಯಾವತ್ತಿಗೂ ನೀವು ಪಾಸಿಟಿವ್ ಇರಿ. ಇವತ್ತು ಏನಾಗ್ತದೆ ಹೇಳಿದ್ರೆ, ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಿ ನನಗೆ ಇದೇ ರೀತಿಯ ಉದ್ಯೋಗಗಳು ಬೇಕಂತ. ಇಂಥ ಉದ್ಯೋಗ ಮೇಳಗಳೆಲ್ಲ ಆಗುವಾಗ ನಿಮ್ಗೆ ಕೂಡ ಗೊತ್ತಾಗ್ತದೆ ಯಾವುದರಲ್ಲಿ ಒಂದು ಆಪರ್ಚುನಿಟಿ ಉಂಟಂತ ನೀವು ಗಮನಿಸ್ತೀರಿ. ನಾನು ಕೇಳೋದಿಷ್ಟೇ, ಒಂದು ಫಸ್ಟ್ ಉದ್ಯೋಗ ಕೂಡ ಒಂದು ಏನು, ಅದು ಕೂಡ ಒಂದು ಕಲಿಕೆ. ಇವತ್ತು ಏನಾಗ್ತದೆ, ಇವತ್ತು ಕಾಲೇಜ್ ಹಾಗೂ ಇಂಥ ಉದ್ಯೋಗಗಳು ಅದು ಒಂದೇ ರೀತಿ ಆಗಬೇಕಿದ್ರೆ ಅದರ ಅನುಭವಗಳನ್ನು ಮಕ್ಕಳು ಪಡಿಬೇಕು. ಫಸ್ಟ್ ಜಾಬಲ್ಲಿ ಅವ್ರಿಗೆ ಎಷ್ಟೋ ಕಲಿಕೆಗಳಾಗ್ತದೆ, ಕಾಸು ಕೊಟ್ಟು ಕಲಿಕೆ ಆಗ್ತದೆ. ನಾನು ಇಷ್ಟೇ ಹೇಳೋದು, ನಿಮಗೆ ಆಸ್ಪಿರೇಷನ್ ಇರ್ಬೋದು ನಾನೊಂದು ದೊಡ್ಡ ವ್ಯಕ್ತಿ ಆಗಬೇಕಂತ, ಡೈರೆಕ್ಟ್ಲಿ ಟಾಪ್ ಫ್ಲೋರಿಗೆ ಸೀದಾ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದೊಂದು ಸ್ಟೆಪ್ಗಳಿರ್ತದೆ. ಆ ಸ್ಟೆಪ್ಗಳು ಇದಂತ ನಾನು ಭಾವಿಸ್ತೇನೆ. ಅದಕ್ಕೆ ಯಾವುದು ಉದ್ಯೋಗ ಇದೆ ಅದಕ್ಕೆ ಮಹತ್ವ ಕೊಡಿ. ನಾಳ್ದು ನೀವು ಬೆಳಿಬೇಕಿದ್ರೆ ಆ ಸಣ್ಣದಿಂದ ಶುರು ಮಾಡಿದರೂ ಕೂಡ ಮುಂದಕ್ಕೆ ಇದೇ ನಿಮಗೆ ಒಂದು ಫೌಂಡೇಶನ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದೀಗ ನಮ್ಮೊಂದಿಗಿದ್ದಾರೆ ಮೊದಲ ಸುತ್ತಿನ ಸಂದರ್ಶನದಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಂಡಂತಹ ಉದ್ಯೋಗಾಕಾಂಕ್ಷಿಗಳು. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ನನ್ನ ಹೆಸರು ಸಿಂಚನ. ನಾನು MPM ಕಾಲೇಜ್ ಕಾರ್ಕಳ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ನಮಸ್ತೆ, ನನ್ನ ಹೆಸರು ಅನನ್ಯ. ನಾನು ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳ ಅಲ್ಲಿ ರೀಸೆಂಟಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇನೆ. ನಿಮಗೆ ಈ ಉದ್ಯೋಗ ಸೇತುವಿನ ಬಗ್ಗೆ ಯಾವ ರೀತಿಯಾಗಿ ಗೊತ್ತಾಯಿತು, ಅಂದರೆ ಯಾವ ಮೂಲಕ ಗೊತ್ತಾಯಿತು ನಿಮಗೆ? ನಮಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಪ್ರೋಗ್ರಾಮ್ ಇಲ್ಲಿ ಉಂಟು ಅಂತ ವಿಷಯ ಬಂತು. ಇವಾಗ ಆಫರ್ ಲೆಟರ್ ನಿಮ್ಮ ಕೈಯಲ್ಲಿದೆ. ಈ ಉದ್ಯೋಗ ಮೇಳವನ್ನು ಆಯೋಜಿಸಿದಂತಹ ಶಾಸಕರಿಗೆ, ಅವರ ನೇತೃತ್ವದಲ್ಲಿ ಈ ಉದ್ಯೋಗ ಮೇಳ ಇವತ್ತು ನಡೀತಾ ಇದೆ, ಅವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಮೂಲಕ? ತುಂಬ ಖುಷಿ ಆಗ್ತಿದೆ. ಅಂದರೆ ಇಲ್ಲೇ ಎಲ್ಲ ಕಂಪ್ನಿಗಳು ಬಂದು ನಮ್ಮ ಇಂಟರ್ವ್ಯೂ ತೆಗೆದಿದ್ದಾರೆ, ನಾವೇ ಹೋಗ್ಬೇಕಂತಿಲ್ಲ. ಎಲ್ಲರಿಗೆ ತುಂಬ ಜನಕ್ಕೆ ಆಫರ್ ಲೆಟರ್ ಸಿಕ್ಕಿದೆ ಸ್ಪಾಟಲ್ಲೇ. ತುಂಬ ಖುಷಿ ಆಗ್ತಿದೆ, ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಈ ಉದ್ಯೋಗ ಮೇಳದಲ್ಲಿ ನಿಮಗೆ ಎಲ್ಲ ವ್ಯವಸ್ಥೆಗಳು ಇರ್ಬೋದು, ಸ್ವಯಂ ಸೇವಕರಿರ್ಬೋದು, ಎಲ್ಲ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಪ್ರತಿಯೊಂದು ವಿಷಯದಲ್ಲಿ ಸಹ ಎಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ ಕಂಪೆನಿಗಳದ್ದು ಅಂತ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ ಹೇಳಿದ್ದಾರೆ ಎಲ್ಲೆಲ್ಲೆಲ್ಲ ಉಂಟು ಹೋಗ್ಬೋದು ಅಂತ. ಸೊ ಖುಷಿ ಆಯಿತು ತುಂಬ. ಕಾರ್ಕಳದಲ್ಲಿ ಯುವಜನರಿಗೆ ಸ್ವಲ್ಪ ಇದು ಮೋಟಿವೇಶನ್ ಕೂಡ ಹೌದು. ಯಾಕಂದರೆ 25 to 30 ಕಂಪೆನಿಗಳು ಇಲ್ಲಿ ಬಂದಿದ್ದೇವೆ. ಅದರಲ್ಲಿ ಎಲ್ಲ ಕಂಪೆನಿಗಳು ಅವರ ಕ್ವಾಲಿಫಿಕೇಷನ್ ಡಿಪೆಂಡ್ ಮೇಲೆ ಅವರು ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಫಾಕ್ಸ್ಕಾನ್ ಕಂಪನಿಯಲ್ಲಿ ತುಂಬ ಜನರಿಗೆ ಆಫರ್ ಲೆಟರ್ ಸಿಕ್ಕಿದೆ ಇವತ್ತು. ತುಂಬ ಖುಷಿ ಆಗ್ತದೆ. ಇಬ್ಬರು ಕೂಡ ಒಂದೇ ಕಂಪನಿಗೆ ಸಿಲೆಕ್ಟ್ ಆಗಿದ್ದೀರಾ, ಯಾವ ಕಂಪನಿ? ಫಾಕ್ಸ್ಕಾನ್. ಈ ಉದ್ಯೋಗ ಸೇತುವನ್ನು ಆಯೋಜಿಸಿದ ನಮ್ಮ ಶಾಸಕರಾದ ಶ್ರೀ ಸುನೀಲ್ ಕುಮಾರ್ ಇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಫಾಕ್ಸ್ಕಾನ್ ಕಂಪನಿಯಲ್ಲಿ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ. ಅದನ್ನು ಬಿಟ್ಟು ಸಹ ಅಲ್ಲಿ ಫ್ರೀ ಅಕೊಮಡೇಷನ್ ಕೊಟ್ಟಿದ್ದಾರೆ, ನಮಗೆ PG ಫ್ರೀ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಇಲ್ಲಿಂದ ಹೊರಡಲಿಕ್ಕೆ ಸಹ ಅಲ್ಲಿ ಅವರು ಬಸ್ ವ್ಯವಸ್ಥೆ ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನಿರೀಕ್ಷಾ. ನಾನು ನಿಟ್ಟೆಯಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೇನೆ. ಇದು ನನ್ನ ಫಸ್ಟ್ ಇಂಟರ್ವ್ಯೂ. ನಾನು ಇಷ್ಟರವರೆಗೆ ಯಾವುದೇ ಇಂಟರ್ವ್ಯೂ ಸಹ ಕೊಟ್ಟಿರಲಿಲ್ಲ. ನಂದು ಡಿಪ್ಲೊಮಾ ಅಷ್ಟೇ ಕಂಪ್ಲೀಟ್ ಆದದಷ್ಟೇ ಈ ಇಯರ್. ಇದು ನನ್ನ ಫಸ್ಟ್ ಜಾಬ್ ಸಿಕ್ಕಿ ನನಗೆ ಆಫರ್ ಲೆಟರ್ ಕೂಡ ಸಿಕ್ಕಿದೆ. ಇದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಇದರಿಂದ ನಾನು ಸುನಿಲ್ ಕುಮಾರ್ ಸರ್ ಅವರಿಗೆ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಇಲ್ಲಿ ಒಂದೇ ಕಡೆ ತುಂಬ ಕಂಪನಿಗಳು ಬಂದದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸುನಿಲ್ ಕುಮಾರ್ ಸರ್ ಅವರಿಗೆ.
ವೀಕ್ಷಕರು, ಇದೀಗ ನಮ್ಮೊಂದಿಗಿದ್ದಾರೆ ಸಮಾಜ ಸೇವಕರು ಆಗಿರುವಂತಹ ರಮಿತಾ ಸೂರ್ಯವಂಶಿ ಇವರು. ಮೇಡಮ್ ನಮಸ್ತೆ. ನಮಸ್ತೆ. ಹೇಗನಿಸ್ತಾ ಇದೆ ಮೇಡಮ್, ಕಾರ್ಕಳ ತಾಲೂಕಿನಲ್ಲಿ ಇಂತಹ ಒಂದು ಬೃಹತ್ ಉದ್ಯೋಗ ಸಂದರ್ಶನವನ್ನ ಆಯೋಜಿಸಿದ್ದಾರೆ, ಹೇಗನಿಸ್ತಾ ಇದೆ ನಿಮ್ಗೆ? ಅದನ್ನು ನಮ್ಮಕ್ಕಿಂತ ಇಲ್ಲಿ ಬಂದಿರುವಂತಹ ಅಭ್ಯರ್ಥಿಗಳಲ್ಲಿ ಕೇಳಬೇಕು. ಯಾಕೆ ಹೇಳಿದ್ರೆ ಈಗಾಗಲೇ 1,000 ಚಿಲ್ಲರೆ ಮಕ್ಕಳು ಬಂದಿದ್ದಾರೆ. ಅದರಲ್ಲಿ ಆಲ್ರೆಡಿ 100 ಮೆಂಬರ್ಸ್ಗಳಿಗೆ ಉದ್ಯೋಗದ ಬಡ್ತಿ ಸಿಕ್ಕಿಯಾಗಿದೆ. ಇದು ನಿಜವಾಗಿಯೂ ಕಾರ್ಕಳಕ್ಕೆ ಒಂದು ಹೆಮ್ಮೆಯ ವಿಷಯ. ಕಾರ್ಕಳದಲ್ಲಿ ಇಂತಹ ಕಾರ್ಯಕ್ರಮವನ್ನು ಯಾರು ಮಾಡ್ತಿದ್ದಾರೆ ಹೇಳಿದ್ರೆ ಅದು ಸುನಿಲ್ ಅಣ್ಣ ಮಾತ್ರ. ಸುನಿಲ್ ಕುಮಾರ್ ಅವರಿಂದ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಇಡೀ ವಿಧಾನಸೌಧದಲ್ಲಿ ನೀವು ನೋಡ್ಬೋದು, ಒಂದು ಗಟ್ಟಿ ಧ್ವನಿಯಾಗಿ ಮಾತಾಡುವಂತಹ ಒಂದು ವ್ಯಕ್ತಿ ಯಾರು ಹೇಳಿದ್ರೆ ಅದು ನಮ್ಮ ಶಾಸಕರು. ಹಾಗಾಗಿ ಅವರ ನೇತೃತ್ವದಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮ ಆಗ್ತಾ ಇದೆ. ಇದು ಅದೆಷ್ಟೋ ಜನರಿಗೆ ಒಂದು ಮಾರ್ಗದರ್ಶನ ಕಾರ್ಯಕ್ರಮ. ಇದನ್ನು ಮಾರ್ಗದರ್ಶನವಾಗಿಟ್ಟುಕೊಂಡು ಅದೆಷ್ಟೋ ಶಾಸಕರು ಅವರವರ ತಾಲೂಕಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದೆಷ್ಟು ನಿರುದ್ಯೋಗಿಗಳಿರ್ತಾರೆ, ಅವರಿಗೆಲ್ಲ ಒಂದು ಉದ್ಯೋಗದ ಅವಕಾಶಗಳಾಗ್ತದೆ. ಕೇವಲ ಊರಲ್ಲೇ ನಾವು ಉದ್ಯೋಗಗಳನ್ನು ಹುಡುಕುವಂಥದ್ದಲ್ಲ, ಬೇರೆ ಬೇರೆ ಊರುಗಳಿಗೆ ಹೋಗುವಂತಹ ಅಭ್ಯಾಸಗಳನ್ನು ಮಾಡ್ಕೊಳ್ಬೇಕು. ಉದ್ಘಾಟನಾ ಸಮಯದಲ್ಲಿ ಶಾಸಕರು ಹೇಳ್ತಾರೆ ಪ್ರತಿ ತಿಂಗಳು ಕೂಡ ಈ ಉದ್ಯೋಗ ಸೇತುವನ್ನ ಮುಂದುವರಿಸುವಂತಹ ಯೋಜನೆ ಇದೆ ಅಂತ. ಅದರ ಬಗ್ಗೆ ಏನು ಹೇಳ್ತೀರಿ? ಅವರು ಒಂದು ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಅವರ ಆಲೋಚನೆಗಳಿರ್ಬೋದು, ಅವರ ಹೊಸ ಹೊಸ ದೃಷ್ಟಿಗಳಿರ್ಬೋದು, ಅವುಗಳೆಲ್ಲ ಅದ್ಭುತವಾಗಿರ್ತದೆ. ಎಲ್ಲಾದ್ರೂ ಈ ತರದ ಕಾರ್ಯಕ್ರಮಗಳು ಮುಂದುವರೆದ್ರೆ ಕಾರ್ಕಳದಲ್ಲಿ ಅಂತ ಅಲ್ಲ, ಕಾರ್ಕಳದ ಸುತ್ತಮುತ್ತಲು ಎಲ್ಲಿಯೂ ಕೂಡ ನಿರುದ್ಯೋಗದ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನಿರೀಕ್ಷೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ನಿಧಿ ಕುಲಾಲ್. ನಾನು ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳ. ಇಲ್ಲಿ ನನ್ನ BCom ಪದವಿಯನ್ನು ಮುಗಿಸಿ ಇಲ್ಲಿಗೆ ವಿಕಾಸ ಉದ್ಯೋಗ ಸೇತು ಇಲ್ಲಿಗೆ ಬಂದಿದ್ದೇನೆ. ಸೊ ನಾನು ಏನು ಹೇಳಬೇಕಂದ್ರೆ ಇಲ್ಲೊಂದು ಒಳ್ಳೆ ಅಪೋರ್ಚುನಿಟಿ ಇದೆ ಎಲ್ರಿಗೂ ಕೂಡ. ಸೊ ಫ್ರೆಷರ್ಗೆ ಅಂತೂ ತುಂಬ ಒಳ್ಳೆ ಅಪೋರ್ಚುನಿಟಿ ಇದೆ. ನಾವೀಗ ಇಲ್ಲಿ ಅಂದರೆ ಬೇರೆ ಬೇರೆ ಕಂಪೆನಿಗಳು ಬಂದಿದ್ದಾರೆ, ತುಂಬ ಕಂಪೆನೀಸ್ಗಳು ಬಂದಿದ್ದಾವೆ. ನಮಗೆ ಎಲ್ಲದಕ್ಕೂ ಕೂಡ ಇಂಟರ್ವ್ಯೂವನ್ನು ಕೊಡಲಿಕ್ಕೆ ಕೂಡ ಅಪೋರ್ಚುನಿಟಿ ಇದೆ ನಮಗೆ. ಮತ್ತು ನಾನು ಇದಕ್ಕೆ ಸುನಿಲ್ ಕುಮಾರ್ ಸರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರ ಅಪೋರ್ಚುನಿಟೀಸ್ ನಮಗೆ ಸಿಕ್ಕಿರೋದೇ ತುಂಬ ಒಂದು ಅದೃಷ್ಟ ಥರ. ಸೊ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದೀಗ ನಮ್ಮೊಂದಿಗೆ ಒಬ್ಬ ಉದ್ಯೋಗಾಕಾಂಕ್ಷಿ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶ್ರಮಂತಾಚಾರ್ಯ, ಕಾರ್ಕಳ. ನಿಮ್ಮ ವಿದ್ಯಾರ್ಹತೆಯನ್ನು ತಿಳಿಸ್ಕೊಡ್ಬೋದಾ ಮತ್ತು ನಿಮ್ಮ ಎಷ್ಟು ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಆಗಿದೆ ಇವಾಗ? ಓಕೆ, ನಾನು BE ಇನ್ ರೊಬೋಟಿಕ್ಸ್ ಆ್ಯಂಡ್ AI ಮಾಡಿದ್ದು. ಸದ್ಯಕ್ಕೆ 2 ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಮುಂದೆ ಫಲಿತಾಂಶ ತಿಳಿಸ್ತಾರಂತ ಹೇಳಿದ್ದಾರೆ. ಇನ್ನು ಮುಂದೆ ಉಳಿದ ಕಂಪನಿಗಳಿಗೆ ಕಾಯ್ತಾ ಇದ್ದಾನೆ. ಈ ವಿಕಾಸ ಉದ್ಯೋಗ ಸೇತು ನಿಮಗೆ ಹೇಗೆ ಅನಿಸ್ತಾ ಇದೆ? ಇಲ್ಲಿನ ವ್ಯವಸ್ಥೆಗಳು ನಿಮಗೆ ಹೇಗೆ ಅನುಕೂಲಕರವಾಗಿದೆಯಾ? ಹೌದು, ಒಳ್ಳೆಯ ಅನುಕೂಲಕರವಾಗಿದೆ. ಹಾಗೂ ನಿರೀಕ್ಷೆಗೆ ಬೇಕಾದಷ್ಟು ಕಂಪನಿಗಳೆಲ್ಲ ಬಂದಿದೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಹಾಕುವಂಥದ್ದು ಅದು ನಮ್ಮ ಜವಾಬ್ದಾರಿ. ಹಾಗೆ ನೋಡಬೇಕು ಫಲಿತಾಂಶ ಹೇಗೆ ಬರ್ತದೆ ಹೇಳಿ, ನಮ್ಮ ಇಂಟರ್ವ್ಯೂದು. ಹಾಗೆ ಕಾಯ್ತಾ ಇದ್ದೇವೆ. ನೀವು ಕಂಪನಿ ಚೂಸ್ ಮಾಡಬೇಕಾದ್ರೆ ಯಾವುದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ, MNC ವರ್ಸಸ್ ಸ್ಟಾರ್ಟಪ್? MNC ವರ್ಸಸ್ ಸ್ಟಾರ್ಟಪ್ ಅಂತೇಳಿ ನಾನು ಕನ್ಸಿಡರ್ ಮಾಡಲ್ಲ. ಫಸ್ಟ್ ಪ್ರಿಫರೆನ್ಸ್ ನಾನು ಕಲ್ತದೇನು ಹೇಗಿದೆ ಅಂತೆಲ್ಲ, ಆ ಬ್ಯಾಕ್ಗ್ರೌಂಡ್ ಇದು. ಇನ್ ಕೇಸ್ ಆಗಲಿಲ್ಲ ಅಂದರೆ ಅದೇ ಸ್ಟಾರ್ಟಪ್ ಆರ್ MNC ಅಂತೇಳಿ. ನಿಮ್ಮ ಪ್ರಕಾರ ಈ ಉದ್ಯೋಗ ಸೇತು ಇವತ್ತು ಇಲ್ಲಿಗೆ ಬಂದಿರುವಂತಹ ಕಂಪನಿಗಳಲ್ಲಿ ಯಾವ ಕ್ಷೇತ್ರದ ಕಂಪನಿಗಳು ಜಾಸ್ತಿ ಆಗಮಿಸಿವೆ ಅಂತ ನಿಮ್ಗೆ ಅನಿಸುತ್ತೆ? ನನ್ನ ಅನಿಸಿಕೆಯಲ್ಲಿ non-IT ಸ್ವಲ್ಪ ಜಾಸ್ತಿ ಬಂದಿದೆ. ಅದೇ ಇಂಜಿನಿಯರಿಂಗ್ ಫೀಲ್ಡ್ ಸ್ವಲ್ಪ ಕಮ್ಮಿ ಬಂದಾಗೆ ನನಗೆ ಅನಿಸ್ತದೆ. ಮತ್ತೆ ಗೊತ್ತು. ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ಇದೀಗ ನಮ್ಮೊಂದಿಗಿದ್ದಾರೆ ಪ್ರಣತಿ ಶೆಣೈ. ಬನ್ನಿ ಅವರನ್ನ ಮಾತಾಡ್ಸೋಣ. ಪ್ರಣತಿ, ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ನೋಂದಣಿಯಿಂದ ಈಗ ಒಂದು ಇಂಟರ್ವ್ಯೂ ಫೇಸ್ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲಿನ ವ್ಯವಸ್ಥೆಗಳು ನಿಮಗೆ ಹೇಗೆ ಅನಿಸ್ತಾ ಇದೆ? ವ್ಯವಸ್ಥೆ ಒಳ್ಳೆ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತೆ ಒಂದೊಂದು ಕಂಪನೀಸಿಗೆ ಒಂದೊಂದು ಬ್ಲಾಕ್ ಟೈಪ್ ಮಾಡಿದ್ದಾರೆ, ಮತ್ತೆ ಬ್ಯಾಚಸ್ ಎಲ್ಲ ಮಾಡಿದ್ದಾರೆ. ಅದೊಂದು ಒಳ್ಳೆ ವ್ಯವಸ್ಥೆ ಒಂದು ಮಾಡಿದ್ದಾರೆ, ಅದೊಂದು ಖುಷಿ ಆಯಿತು. ಮತ್ತೆ ರಶ್ ಆಗೋ ಹಾಗೆ ಏನಾದರೂ ಲೈಕ್ ಮಾಡಲಿಲ್ಲ. ಒಳ್ಳೆ ಆಯಿತು, ಖುಷಿ ಆಯಿತು. ನಿಮಗೆ ಇಲ್ಲಿ
ಉಂಟಾದಂತಹ ಏನಾದರೂ ಕನ್ಫ್ಯೂಷನ್ ಇರ್ಬೋದು, ಸ್ವಯಂ ಸೇವಕರು ಹೇಗಿದ್ದಾರೆ ಇಲ್ಲಿ? ಅವರು ಒಳ್ಳೆ ಮಾಡಿ ಮಾತಾಡ್ತಾರೆ, ಏನಾದರೂ ಡೌಟ್ಸ್ ಇದ್ರೆ ಹೇಳ್ತಾರೆ. ಮತ್ತೆ ನಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಅವರೇ ಅಲ್ಲಿ ಹೋಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಒಳ್ಳೆ. ನಿಮ್ಮ ಆಸಕ್ತಿದಾಯಕ ಫೀಲ್ಡ್ ಯಾವುದು? ಯಾವ ಕಂಪನಿಗೆ ನೀವು ಅಪ್ಲೈ ಮಾಡ್ತಿದ್ದೀರಾ? ನಾನು ಒಂದು ಕಂಪನಿಗೆ ಅಪ್ಲೈ ಮಾಡಿದ್ದೇನೆ, ಒಂದು ಫಸ್ಟ್ ರೌಂಡ್ ಇಂಟರ್ವ್ಯೂ ಕೊಟ್ಟಿದ್ದೇನೆ. ಅದರಲ್ಲಿ ಈಗ ಇನ್ನು ಅವರ ರಿಸಲ್ಟ್ ಹೇಳ್ಬೋದು. ಸೆಕೆಂಡ್ ರೌಂಡ್ ಇನ್ನೂ ಆಗಬೇಕು ಅದರದ್ದು. ಎಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಂಕ್ಲು ಇನಿ ಸುನಿಲ್ ಕುಮಾರ್ ಒಂದು ಉದ್ಯೋಗ ಸೇತು ಒಂದು ಐಡ್ದು ಮಾತೆಗ್ಲ ಇಂಟರ್ವ್ಯೂ ಪ್ರೊವೈಡ್ ಮಲ್ದೇರು ಬಂಡ ಎಂಕ್ಲು ಇಂಚ ಕಂಪನಿ ಕೂಡ ನಾಡೊಂದು ಓಪನ್ ಆಯ್ದು ಆಕ್ಲಿ ಕಂಪನಿ ದಾಖಲು ಬತ್ತಿದ್ದು ನಮ್ಮನೆ ಇಂಚ ಇಂಟರ್ವ್ಯೂ ಅಟೆಂಡ್ ಮಾಡ್ತದೆ ಮಾತೆರ್ಲಿ ಮಸ್ತ್ ಈಸಿ ಮರ ಮಲ್ತು ಕೊಡ್ತೀವಿ. ಮಸ್ತ್ ಎಡ್ಡೆ ಆತನ ಪ್ರೋಗ್ರಾಮ್ ಪೂರ ಬೊಕ್ಕ ಬಂಡ ಸುಲಭ ಬಂಡ ನಮಗೆ ಬೆಂಗಳೂರು ಪೂರ ಬೋರ್ಡು ಮಸ್ತ್ ಎಲ್ಲ ಬಂಗೆಜ್ಜಿ ನಮಕ್ ಮೂಲೆ ಕಾರ್ಲ ಕೈತಲ್ ಬತ್ತಿದ್ದು ಮಾತೆರ್ಲೆ ಬಂಡ ಫ್ರೆಂಡ್ಸ್ ನಾಗ್ಲಿ ಪೂರ ಬೈದೆ. ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಂದರ್ಶನಗಳು ನಡೀತಾ ಇದೆ. ಹಲವಾರು ಅಭ್ಯರ್ಥಿಗಳು ಆಗಮಿಸಿದ್ದಾರೆ ಕೂಡ. ಹಲವಾರು ಅಭ್ಯರ್ಥಿಗಳು ಮೊದಲನೇ ಬಾರಿಗೆ ಸಂದರ್ಶನವನ್ನ ಎದುರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಕೆಲವು ಅಭ್ಯರ್ಥಿಗಳದ್ದು 1ನೇ ಸುತ್ತು 2ನೇ ಸುತ್ತು ಮುಗಿಸಿ ಮತ್ತೆ ಬೇರೆ ಸುತ್ತಿನ ಸಂದರ್ಶನಕ್ಕಾಗಿ ಕಾಯ್ತಾ ಇರುವಂತಹ ಅಭ್ಯರ್ಥಿಗಳನ್ನ ಕೂಡ ನೀವು ನೋಡಬಹುದು. ಬನ್ನಿ ವೀಕ್ಷಕರೇ, ನಾವೀಗ ಇಲ್ಲಿರುವಂತಹ ಅಭ್ಯರ್ಥಿಗಳನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ, ನಿಮ್ದು ಇಂಟರ್ವ್ಯೂ ಆಗಿದಾ ಇಲ್ಲ ಇನ್ನಾಗಬೇಕಾ? ಫಸ್ಟ್ ಸಲ ಆಗಿದೆ, ಒಂದು ಫಾಕ್ಸ್ಕಾನ್ಗೆ ಕೊಟ್ಟು ಬಂದಿದ್ದೇವೆ, ಈಗ ಇಲ್ಲಿ ವೆಯ್ಟ್ ಮಾಡ್ತಿದ್ದೇವೆ. ಓಕೆ, ನಿಮಗೆ ಹೇಗೆ ಅನಿಸ್ತಾ ಇದೆ ಈ ವಿಕಾಸ ಉದ್ಯೋಗ ಸೇತು ವ್ಯವಸ್ಥೆ ಎಲ್ಲ ಹೇಗಿದೆ? ನಿಮಗೆ ಹೇಗೆ ಅನುಕೂಲ ಆಗಿದೆ ಇದು? ಆ್ಯಕ್ಚುಲಿ ತುಂಬ ಒಳ್ಳೆ ಕಾರ್ಯಕ್ರಮ ಇದೆ. ಆ್ಯಕ್ಚುಲಿ ತುಂಬ ಜನರಿಗೆ ಉದ್ಯೋಗ ಇಲ್ಲ. ಇವನ್ ನಾವು ಕೂಡ ಉದ್ಯೋಗವನ್ನು ಹುಡ್ಕೊಂಡು ಇಲ್ಲಿ ಬಂದಿದ್ದೇವೆ. ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರ್ಬೋದು, ಇವನ್ ಊಟದ ವ್ಯವಸ್ಥೆ, ಯಾರಿಗೂ ಕೂಡ ತೊಂದರೆ ಆಗದಂತ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದು ತುಂಬ ವಿದ್ಯಾರ್ಥಿಗಳಿಗೆ ಕೂಡ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ನೀವೀಗ ಒಂದು ರೌಂಡ್ ಇಂಟರ್ವ್ಯೂ ಮುಗಿಸಿದ್ದೀರಾ ಒಂದು ಕಂಪನಿಗೆ. ಆ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮತ್ತೆ ನಿಮಗೆ ಅದರಲ್ಲಿ ಏನು ಅನಿಸ್ತು? ನಿಮ್ಮ ಸ್ಕಿಲ್ ಮ್ಯಾಟರ್ ಆಗುತ್ತಾ ಇಲ್ಲ ನಿಮ್ಮ ಡಿಗ್ರಿ ಮ್ಯಾಟರ್ ಆಗುತ್ತಾ ಅಂತ ಅನಿಸ್ತಾ? ಆ್ಯಕ್ಚುಲಿ ಎಲ್ಲದಕ್ಕೂ ಸ್ಕಿಲ್ ಮ್ಯಾಟರ್ ಆಗುತ್ತೆ ನನ್ನ ಪ್ರಕಾರ. ವೀಕ್ಷಕರೇ, ನೀವಿಲ್ಲಿ ಅಭ್ಯರ್ಥಿಗಳ ಉತ್ಸಾಹವನ್ನು ಕಾಣಬಹುದು. ಹಲವಾರು ಕಂಪನಿಗಳು ಒಂದೇ ಜಾಗದಲ್ಲಿ ಇವತ್ತು ಈ ಎಲ್ಲ ಅಭ್ಯರ್ಥಿಗಳಿಗೆ ಸಿಗ್ತಿರೋದ್ರಿಂದ ಸಾಧ್ಯವಾಗುವಷ್ಟು ಕಂಪನಿಗಳಿಗೆ ನಾವು ಸಂದರ್ಶನವನ್ನು ನೀಡಬೇಕು ಅನ್ನುವಂತಹ ಗುರಿ ಇಟ್ಕೊಂಡು ಈ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ಸುತ್ತಿಗೆ ಕಾಯ್ತಾ ಇದ್ದಾರೆ. ಈಗ ಇಲ್ಲಿ ಇನ್ನೊಬ್ರು ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಹೇಳಿ. ನಿಮ್ಮ ಹೆಸರು? ಶೈಲಿನಿ. ಇಂಟರ್ವ್ಯೂ ಆಗಿದೆ ನಿಮ್ದು ಇಲ್ಲ ವೆಯ್ಟ್ ಮಾಡ್ತಿದ್ದೇನೆ. ಯಾವ್ದು ಕಂಪನಿಗೆ ನಿಮ್ಮ ಇಂಟರ್ವ್ಯೂ ಕೊಡ್ತೀವಿ? ಸ್ಪೆಕ್ಟರ್ ಸೊಲ್ಯೂಷನ್. ಈ ವಿಕಾಸ ಉದ್ಯೋಗ ಸೇತು ಇರೋದ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ಇನ್ಸ್ಟಾಗ್ರಾಮ್ ವ್ಯವಸ್ಥೆ ಎಲ್ಲ ಹೇಗಿದೆ? ನಿಮಗೆ ಅನುಕೂಲ ಆಗಿದೆಯಾ? ನೀವಾಗಿ ಹೋಗಿ ಕಂಪನಿ ಹತ್ರ ಇಂಟರ್ವ್ಯೂ ಕೊಡೋದಕ್ಕೂ ಈ ಉದ್ಯೋಗ ಮೇಳಕ್ಕೂ ನಿಮಗೆ ಏನು ಅನಿಸ್ತಾ ಇದೆ? ಒಳ್ಳೆ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಒಂದು ಪ್ಲಸ್ ಆಯ್ತು ಇದು, ಯಾಕಂದ್ರೆ ಕಂಪನಿಯವರು ಇಲ್ಲೇ ಬಂದ್ರಲ್ಲ. ನಾವು ಬೇರೆ ಆನ್ಲೈನಲ್ಲೇ ಹಾಕಿದ್ರೆ ಅಷ್ಟು ಸಿಗುದಿಲ್ಲ ನಮಗೆ ಆಪರ್ಚುನಿಟಿ, ಇಲ್ಲಿ ಪ್ಲಸ್ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಅಭ್ಯರ್ಥಿಗಳು ಇಂಟರ್ವ್ಯೂಗೋಸ್ಕರ ಕಾಯ್ತಾ ಇರುವಂತಹ ಅಭ್ಯರ್ಥಿಗಳನ್ನು ನೀವು ಇಲ್ಲಿ ನೋಡಬಹುದು. ಇಲ್ಲಿ ಇನ್ನಷ್ಟು ಅಭ್ಯರ್ಥಿಗಳು ಅವರ ಇಂಟರ್ವ್ಯೂಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಅಭ್ಯರ್ಥಿ ಇಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಿಮ್ಮ ಹೆಸರು? ಪ್ರಜ್ಞಾ ಶೆಟ್ಟಿ. ನಿಮ್ಮ ಇಂಟರ್ವ್ಯೂ ಆಗಿದೆಯಾ ಇಲ್ಲ ಇಂಟರ್ವ್ಯೂಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ? ಈಗ ನೆಕ್ಸ್ಟ್ ಕಂಪನಿಗೆ ಇಂಟರ್ವ್ಯೂ ಕೊಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ಆಯ್ತು. ಈಗ ಆಫರ್ ಲೆಟರ್ ಬಂದಿದೆ? ಇಲ್ಲ, ಅಷ್ಟೊಂದು ಇದು ಆಗಿದೆ, ಇಂಟರ್ವ್ಯೂ ಆಗಿದೆ. ಇನ್ನು ಅವ್ರು ಹೇಳಬೇಕು ಅಷ್ಟೇ. ಅಂದರೆ ಕಾಲ್ ಮಾಡ್ತೀನಿ, ಇಲ್ಲಾಂದರೆ ಮೆಸೇಜ್ ಹಾಕ್ತೀನಿ ಅಂತ ಹೇಳಿದ್ದಾರೆ, ಇಮೇಲ್ ಮಾಡ್ತೀನಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಭ್ಯರ್ಥಿ ಏನಂದ್ರೆ ಅವರ ಸಂದರ್ಶನವನ್ನ ಮುಗಿಸಿ ಆ ಸಂದರ್ಶನದ ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ವೀಕ್ಷಕರೇ, ಇದೀಗ ನಮ್ಮ ಜೊತೆ ಇದ್ದಾರೆ ಪ್ರಬಂಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸುಷ್ಮಾ ತೆಂಡೂಲ್ಕರ್ ಇವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ, ಈ ಉದ್ಯೋಗ ಸೇತುವಿನಲ್ಲಿ ನಿಮಗೆ ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತೆ ಯಾವ ರೀತಿಯಾಗಿ ನಡೀತಾ ಇದೆ ಒಟ್ಟಾರೆಯಾಗಿ ಈ ಉದ್ಯೋಗ ಮೇಳ? ನನಗೆ ಪ್ರಬಂಧಕರಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೇರು ಇನ್ಫೋ ಸೊಲ್ಯೂಷನ್ ಕಂಪನಿಯ ಒಂದು ಪ್ರಬಂಧಕರಾಗಿ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 1000 ಮೆಂಬರ್ಸ್ ಇಲ್ಲಿ ಬಂದಿದ್ದಾರೆ. ಕಾರ್ಕಳದ ಒಂದು ಯುವ ಜನರಿಗೆ ತುಂಬ ಉಪಯೋಗವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ನಮ್ಮ ಶಾಸಕರು ಇಂಥ ಒಳ್ಳೆಯ ಚಿಂತನೆಗಳನ್ನು ಮಾಡಿ ಕಾರ್ಕಳದ ಜನತೆಗೆ ಒಂದು ಒಳ್ಳೆಯ ರೀತಿಯ ಉದ್ಯೋಗ ಸಿಗುವಲ್ಲಿ
ಇಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಉಂಟು. ನಾನು ಜವಾಬ್ದಾರಿ ತಗೊಂಡಂತಹ ಕಂಪನಿಯಲ್ಲಿ ಒಂದು 4-5 ಜನರಿಗೆ ಉದ್ಯೋಗ ಆಲ್ರೆಡಿ ಸಿಕ್ಕಿದೆ ಅಂತ ನ್ಯೂಸ್ ಬಂದಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ನೀವು ನಿರೀಕ್ಷಿಸಿದ ಸಂಖ್ಯೆಗಿಂತ ಜಾಸ್ತಿ ಭಾಗವಹಿಸುವಿಕೆ ಇದೆಯಾ ಅಭ್ಯರ್ಥಿಗಳದ್ದು, ಹೇಗಿದೆ? ನಿರೀಕ್ಷೆಗಿಂತ ಜಾಸ್ತಿ ಇದೆ ಆಲ್ರೆಡಿ, ಇನ್ನೂ ಸಹ ಬರ್ತಾ ಇದ್ದಾರೆ. ವೀಕ್ಷಕರೇ, ಈ ಉದ್ಯೋಗ ಸೇತುವಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬ್ಯಾಚ್ ವೈಸ್ ಸಂದರ್ಶನಕ್ಕೆ ಅಭ್ಯರ್ಥಿಗಳನ್ನ ಕಳುಹಿಸಿಕೊಡ್ಲಾಗ್ತಾ ಇದೆ. ಈಗ ಇಲ್ಲಿ ನೀವು ನೋಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಇನ್ನೊಂದು ಬ್ಯಾಚ್ ಅವರ ಸಂದರ್ಶನಕ್ಕೆ ತಯಾರಾಗಿ ನಿಂತಿದ್ದಾರೆ. ನೀವು ನೋಡ್ತಿರಬಹುದು ಅವರ ಉತ್ಸಾಹ ಯಾವ ರೀತಿಯಲ್ಲಿದೆ ಅವರ ಸಂದರ್ಶನಕ್ಕೆ. ಮತ್ತೆ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗ್ತಾ ಇಲ್ಲ, ಬದಲಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಸಂದರ್ಶನಕ್ಕೆ ಆಗಮಿಸ್ತಿರೋದನ್ನ ನೀವಿಲ್ಲಿ ನೋಡಬಹುದು. ಮುಂಜಾನೆ 9 ಗಂಟೆಗೆ ಶುರುವಾದಂತಹ ಈ ಉದ್ಯೋಗ ಮೇಳ ಮಧ್ಯಾಹ್ನ 2 ಆದರೂ ಅಭ್ಯರ್ಥಿಗಳ ಹುಮ್ಮಸ್ಸು ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲಿಲ್ಲ. ಸಂದರ್ಶನದ ಮೇಲೆ ಇನ್ನೊಂದು ಸಂದರ್ಶನವನ್ನ ಕೊಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಒಂದಲ್ಲದಿದ್ದರೆ ಒಂದು ಉದ್ಯೋಗವನ್ನ ಗಿಟ್ಟಿಸಿಕೊಂಡು ಹೋಗ್ತೇವೆ ಅನ್ನುವಂತಹ ಉತ್ಸಾಹವನ್ನ ನಾವು ಅವರಲ್ಲಿ ಕಾಣಬಹುದು. ಅದೇ ರೀತಿ ಈಗ ಸಂದರ್ಶನವನ್ನ ನೀಡೋದಕ್ಕೆ ತಯಾರಾಗಿ ನಿಂತಿರುವಂತಹ ಅಭ್ಯರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಅಭಿಪ್ರಾಯವನ್ನ ನಾವು ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಹೇಳಿ, ನೀವು ನಿಮ್ಮ ಆಸಕ್ತಿದಾಯಕ ಫೀಲ್ಡ್ ಯಾವುದಾಗಿದೆ? ನೀವು ಯಾವ ಕಂಪನಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಾ ಇದ್ದೀರಿ? ಒಂದು ಎಕ್ಸ್ಪೀರಿಯನ್ಸ್ಗೆ ಬಂದದ್ದು ಫಸ್ಟ್ ಟೈಮ್ ಇಂಟರ್ವ್ಯೂ ಹೇಗಿರ್ತದೆ ಅಂತ ಅಟೆಂಡ್ ಮಾಡಲಿಕ್ಕೆ. ಆ ಥರ ಜಾಬ್ ಸಿಗ್ತದೆ ಅಂತಲ್ಲ, ಜಸ್ಟ್ ಒಂದು ನಮ್ಮ ಲೈಫ್ಗೆ ಹೇಗೆಲ್ಲ ಇಂಟರ್ವ್ಯೂ ಇರ್ತದೆ, ಯಾವ ಥರ ಎಲ್ಲ ಕ್ವಶನ್ ಕೇಳ್ತಾರೆ, ಅದಕ್ಕೆ ಬಂತು. ಓಕೆ, ಈಗ ತುಂಬಾ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಕೂಡ ಈ ಉದ್ಯೋಗ ಮೇಳದಲ್ಲಿ. ಈ ಉದ್ಯೋಗ ಮೇಳ ನಮ್ಮ ಯುವ ಜನತೆಗೆ ಯಾವ ರೀತಿಯಾಗಿ ಉಪಯೋಗವಾಗುತ್ತೆ, ಎಷ್ಟು ಒಳ್ಳೆ ಇದೆ ಇದು ಆಯೋಜನೆ ಅಂತ ನಿಮ್ಗೆ ಅನ್ಸುತ್ತೆ? ಆಯೋಜನೆ ಅಂದರೆ ಈಗ ನೋಡ್ಬೋದು ಎಷ್ಟು ಮಂದಿ ಇದು ಅನ್ಎಜುಕೇಟೆಡ್ ಆಗಿ ಉದ್ಯೋಗ ಸಿಗದೆ ಇರ್ತಾರೆ. ಅವರಿಗೆ ಈ ಥರ ಒಂದು ಪ್ಲಾಟ್ಫಾರ್ಮಲ್ಲಿ ಕೆಲಸ ಸಿಕ್ಕಿದೆ ಒಳ್ಳೆಯ, ಮತ್ತು ಅವರ ಜೀವನಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಬ್ಬ ಅಭ್ಯರ್ಥಿಯ ಮಾತಾಗಿದ್ರೆ ನಮ್ಮ ಜೊತೆ ಇನ್ನಷ್ಟು ಅಭ್ಯರ್ಥಿಗಳಿದ್ದಾರೆ. ಅವರ ಸಂದರ್ಶನಕ್ಕೆ ಅವರು ಕಾಯ್ಕೊಂಡು ಇಲ್ಲಿ ಸಾಲಿನಲ್ಲಿದ್ದಾರೆ. ನಾವು ಇನ್ನಷ್ಟು ಅಭ್ಯರ್ಥಿಗಳನ್ನ ಮಾತಾಡ್ಸೋದಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿದ್ದಾರೆ. ಸರ್ ಹೇಳಿ, ನಮಸ್ತೆ, ನಿಮ್ಮ ಹೆಸರೇನು? ನಮಸ್ತೆ, ನನ್ನ ಹೆಸರು ದಿಶಾಂತ್. ಓಕೆ, ನಿಮ್ಮ ಆಸಕ್ತಿದಾಯಕ ಜಾಬ್ ಯಾವುದು? ಯಾವ ಕಂಪನಿಗೆ ಅಪ್ಲೈ ಮಾಡ್ತಿದ್ದೀರಾ ನೀವು? ನಾನು ಜಾಬ್ ಹುಡುಕ್ತಾ ಬಂದಿರೋದು ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್. ಅಲ್ಲಿ ಯಾವುದಾದ್ರು ಒಂದು ಪೋಸ್ಟ್ ಸಿಕ್ಕಿದ್ರೆ ಆಗ್ಬೋದಂತ ನಾನು ರಿಲಯನ್ಸಿಗೆ ಟ್ರೈ ಮಾಡ್ತಿದ್ದೀನಿ ಇಲ್ಲಿರೋದನ್ನು. ಓಕೆ, ನಿಮ್ಮ ಪ್ರಕಾರ ನಿಮ್ಮ ಪ್ರಿಫರೆನ್ಸ್ ಯಾವುದು, MNC ವರ್ಸಸ್ ಸ್ಟಾರ್ಟಪ್ ಅಂತ? ಈ ಉದ್ಯೋಗ ಗಿಟ್ಟಿಸಿಕೊಳ್ಳುವಂತಹ ಒಂದು ಓಟ ಏನಿದೆ, ಅದರಲ್ಲಿ ಸ್ಕಿಲ್ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತಾ, ಇಲ್ಲ ಡಿಗ್ರಿ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸ್ಕಿಲ್ ಮ್ಯಾಟರ್ ಆಗಬೇಕು. ಸ್ಕಿಲ್ ಇಂಪಾರ್ಟೆಂಟ್. ಯಾಕಂದರೆ ಡಿಗ್ರಿ ಎಲ್ಲರೂ ಮಾಡ್ತಾರೆ, ಆದರೆ ಅದರಲ್ಲಿ ಅಲ್ಲಿ ಸ್ಕಿಲ್ಲೇ ಕಲ್ತಿಲ್ಲ ಆದರೆ ಯಾವುದು ಪ್ರಯೋಜನ? ಹೌದು. ಈ ಉದ್ಯೋಗ ಸೇತು ಬೃಹತ್ ಉದ್ಯೋಗ ಸಂದರ್ಶನ ಏನಿದೆ, ಇದರ ಬಗ್ಗೆ ಇದು ಯಾವ ರೀತಿ ನಿಮಗೆ ಉಪಯೋಗ ಆಗ್ತಾ ಇದೆ ಯುವ ಜನತೆಗೆ? ಮತ್ತೆ ಶಾಸಕರು ಹೇಳಿದ್ದಾರೆ ಇನ್ನು ಪ್ರತಿ ತಿಂಗಳು ಈ ಉದ್ಯೋಗ ಸೇತುವನ್ನ ಮುಂದುವರಿಸ್ತೇವೆ ಅಂತ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಶಾಸಕರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಈಗ ನಾವು ಮಂಗಳೂರಿಗೆ ಏನಾದರೂ ಜಾಬ್ ಹುಡುಕ್ತಾ ಹೋದರೆ ನಮಗೆ ಎಲ್ಲಿ ಹೋಗಬೇಕು ಅಲ್ಲಿ ಎಲ್ಲ ಕನ್ಫ್ಯೂಸ್ ಆಗ್ತದೆ. ನಮಗೆ ಯಾರಾದರೂ ಸಹಾಯ ಮಾಡುವವರು ಇದ್ದರೆ ಅದು ಸುಲಭ ಆಗ್ತದೆ. ಅದುವೇ ನಾವು ಇಲ್ಲಿಗೆ ಬಂದರೆ ಎಲ್ಲ ಕಂಪನಿಯವರು ಇಲ್ಲೇ ಇದ್ದಾರೆ, ಆಗ ಅವರ ಹತ್ರನೇ ಡೈರೆಕ್ಟಾಗಿ ನಾವು ಇಂಟರ್ವ್ಯೂವನ್ನು ಮಾಡ್ಬೋದು. ಹಾಗೆ ಏನಾದರೂ ಬೆಂಗಳೂರಿಗೆ ಏನಾದರೂ ಹೋದರೆ ಅಲ್ಲಿ ನಮಗೆ ಯಾರಾದರೂ ಸಹಾಯ ಮಾಡಬೇಕು, ಇಲ್ಲಿ ಎಲ್ಲಿ ಉಂಟು ಕಂಪನಿ ಎಲ್ಲಿ ಉಂಟು ಮತ್ತು ಎಲ್ಲಿ ಹೈರಿಂಗ್ ಆಗ್ತದೆ ಅಂತ ಕೇಳ್ತಾ ಹೋಗ್ಬೇಕಾಗಿ ಬರ್ತದೆ. ಆದರೆ ಇಲ್ಲಿ ಸುಲಭವಾಗಿ ನಾವು ಇಂಟರ್ವ್ಯೂವನ್ನು ಮಾಡ್ಬೋದು. ಎಸ್, ನಿಮ್ಮ ಕನಸಿನ ಉದ್ಯೋಗ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇನ್ನೊಬ್ಬ ಅಭ್ಯರ್ಥಿಯ ಮಾತಾಗಿದ್ರೆ. ನನ್ನ ಹಿಂದ್ಗಡೆ ನೀವು ನೋಡ್ಬೋದು ಇನ್ನೆಷ್ಟು ಅಭ್ಯರ್ಥಿಗಳು ಅವರ ಸಂದರ್ಶನವನ್ನು ಎದುರಿಸೋದಿಕ್ಕೆ ಉತ್ಸುಕರಾಗಿ ನಿಂತಿದ್ದಾರೆ ಅಂತ. ಇಲ್ಲಿ ಸೇರಿರುವಂತಹ ಜನರ ಸಂಖ್ಯೆನೇ ಹೇಳ್ತದೆ ಈ ವಿಕಾಸ ಉದ್ಯೋಗ ಸೇತುವಿನ ಯಶಸ್ಸು ಎಷ್ಟರ ಮಟ್ಟಿಗೆ ಇದೆ ಅಂತ. ಬನ್ನಿ, ಇಲ್ಲಿ ಇನ್ನಷ್ಟು ಅಭ್ಯರ್ಥಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು?
ಶ್ರೀಲಕ್ಷ್ಮಿ. ನೀವು ಯಾವ ಕಂಪನಿಗೆ ಅಪ್ಲೈ ಮಾಡ್ತಿದ್ದೀರಾ? ನಿಮ್ಮ ಆಸಕ್ತಿದಾಯಕ ಭಾಗ ಯಾವುದು? ನನಗೆ ಮಾರ್ಕೆಟಿಂಗಲ್ಲಿ HR ಅಲ್ಲಿ ಇಂಟ್ರೆಸ್ಟ್ ಉಂಟು. ನಾನೀಗ ಸದ್ಯಕ್ಕೆ ಫೋಕ್ಸ್ಕಾನ್ ಆ್ಯಂಡ್ ರಿಲಯನ್ಸ್ ಟೊಯೋಟಾ 3ಕ್ಕೆ ಅಪ್ಲೈ ಮಾಡಲಿಕ್ಕೆ ಹೋಗ್ತಿದ್ದೆ. ನೀವು ಫ್ರೆಶರ್ ಆಗಿ ಬರ್ತಾ ಇದ್ದೀರಾ? ಈ ಉದ್ಯೋಗ ಸೇತು ಅನ್ನುವಂಥದ್ದು ನಿಮಗೆ ಎಷ್ಟು ಉಪಯೋಗಕರವಾಗಿದೆ? ತುಂಬ ಉಪಯುಕ್ತವಾಗಿದೆ. ಯಾಕಂತೇಳಿದ್ರೆ ಜಾಬ್ ಎಲ್ಲಿ ಉಂಟಂತ ಹುಡುಕೊಂಡು ಹೋಗುವಂಥ ಕೆಲಸ ಕಮ್ಮಿ ಆಗಿದೆ. ಇಲ್ಲಿ ಜಾಬ್ ಆಫರ್ ಉಂಟಂತ ಇಲ್ಲಿಗೆ ಬಂದಿದೆ. ತುಂಬ ಉಪಯುಕ್ತವಾಗಿದೆ. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಇನ್ನಷ್ಟು ಅಭ್ಯರ್ಥಿಗಳಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶ್ರದ್ಧಾ. ಫ್ರೆಶರ್ ಆಗಿ ಬರ್ತಾ ಇದ್ದೀರಾ ನೀವು? ಹೇಗೆ? ನೋ, ಐ ಆಮ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇನ್ ವರ್ಕ್. ಯಾವ ಕಂಪನಿಗೆ ಈಗ ನೀವು ಸಂದರ್ಶನವನ್ನು ನೀಡೋದಕ್ಕೆ ಹೋಗ್ತಾ ಇದ್ದೀರಾ? ಕೋಜೆಂಟ್. ಸಾರಿ, ಕೋಜೆಂಟ್. ಓಕೆ. ನಿಮ್ಮ ಪ್ರಕಾರ ಒಂದು ಕಂಪನಿ ಎಂಪ್ಲಾಯಿಯನ್ನು ಹೈರ್ ಮಾಡಬೇಕಾದ್ರೆ ಅಲ್ಲಿ ಸ್ಕಿಲ್ ಮ್ಯಾಟರ್ ಆಗುತ್ತಾ ಇಲ್ಲ ಡಿಗ್ರಿ ಮ್ಯಾಟರ್ ಆಗುತ್ತಾ? Both is very important, I guess. At the high weightage, if you have degree also, there should be well known of the experience and the skill. As an employee, what do you prefer, MNC versus startup? Actually, MNC is a life term. The startup will be like here and this. So once you go for the public sector, that will be useful for all the employees. So I have worked in a startup company, so I have very good of experience. So there is a high potential of earning. So when you went to the sales associate, as well as I'm like switching to MNC, I'm not sure about the MNC. That's all. Thank you. Yes, thank you. ವೀಕ್ಷಕರೇ, ಇದು ಶಾಸಕರ ಕಚೇರಿಯ ಹೊರಭಾಗದಲ್ಲಿರುವಂತಹ ನೋಂದಣಿ ಕಚೇರಿಯಾಗಿದೆ. ಇಲ್ಲಿರುವಂತಹ ಪ್ರಬಂಧಕರು, ಸ್ವಯಂ ಸೇವಕರು ಇಲ್ಲಿದ್ದಾರೆ. ಅವರ ದಿನನಿತ್ಯದ ಕೆಲಸ ಏನಿದೆ ಅದನ್ನ ಬಿಟ್ಟು ಶಾಸಕರು ನಡೆಸುತ್ತಿರುವಂತಹ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ತಾವು ಕೂಡ ಜೊತೆಯಾಗಬೇಕು, ನಾವು ಕೂಡ ಕೈ ಜೋಡಿಸಬೇಕು ಅನ್ನುವಂತಹ ಸದುದ್ದೇಶದಲ್ಲಿ ಅವರು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಕೂಡ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುಮಾ. ಮೇಡಮ್ ನಿಮ್ಮ ಹೆಸರು? ಶೋಭಾ ಭಾಸ್ಕರ್. ಈ ಉದ್ಯೋಗ ಮೇಳ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಶಾಸಕರು ನಮ್ಮ ಯೋಜನರಿಗೆ ಸಹಾಯ ಆಗಲಿ ಅಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ನೀವು ಕೂಡ ಕೈ ಜೋಡಿಸ್ತಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ ನಮಗೆ ಸುಮಾರು ವರ್ಷದಿಂದ ನಮ್ಮ ಶಾಸಕರು ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಕಾಸ ಸೇವಾ ಸಂಸ್ಥೆಯಿಂದ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಾರ್ಕಳದ ಜನತೆಗೆ ಕೂಡ ಹೊರ ಜಿಲ್ಲೆಗಳಲ್ಲಿ ಉದ್ಯೋಗ ಸಿಗುವುದು ಅಂತೇಳಿದರೆ ತುಂಬ ಖುಷಿಯ ವಿಷಯ. ಯಾಕೆಂತೇಳಿದರೆ ಈಗ ಆಲ್ರೆಡಿ ಸಮಸ್ಯೆ ಇರುವಂಥದ್ದು ಉದ್ಯೋಗ ಇಲ್ಲ, ನಿರುದ್ಯೋಗದ ಸಮಸ್ಯೆ ಇದೆ. ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಕಾರ್ಕಳದಲ್ಲಿ ಸುಮಾರು 25 ಕಂಪನಿಗಳನ್ನು ಕರೆದು ಇವತ್ತು ಸಂದರ್ಶನ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ಮಧ್ಯಾಹ್ನ 2:30ಕ್ಕೆ ಸುಮಾರು ವಿದ್ಯಾರ್ಥಿಗಳಿಗೆ ಉದ್ಯೋಗದ ಆಫರ್ ಲೆಟರ್ ಕೂಡ ಸಿಕ್ಕಿದೆ. ಹಾಗಾಗಿ ತುಂಬ ಒಳ್ಳೆ ಕೆಲಸ. ನಾವು ಯಾವಾಗಲೂ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಶಾಸಕರ ಜೊತೆ ನಮಗೂ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ತುಂಬ ಖುಷಿ ಪಡ್ತೇನೆ. ನಮ್ಮ ಶಾಸಕರು ಇತರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಈ ಶೈಕ್ಷಣಿಕ ವಿಭಾಗದಲ್ಲಿ ಕೂಡ ಇಂತಹ ಬೃಹತ್ ಉದ್ಯೋಗ ಸಂದರ್ಶನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೇಡಮ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಹೇಳ್ತಾರೆ ಪ್ರತಿ ತಿಂಗಳು ಕೂಡ ಈ ಉದ್ಯೋಗ ಸೇತುವನ್ನ ನಾವು ನಡೆಸಲಿಕ್ಕಿದ್ದೇವೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ನಿಜವಾಗ್ಲೂ ತುಂಬ ಒಳ್ಳೆಯ ವಿಷಯನೇ. ಪ್ರತಿ ತಿಂಗಳು ಇವತ್ತು ಇಂಟರ್ವ್ಯೂ ಆದವರಿಗೆ ಕೆಲಸ ಸಿಗದೇ ಇದ್ದವರಿಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋ ಒಂದು ಅವಕಾಶವನ್ನ, ಆಶಾಭಾವನೆಯನ್ನು ಅವ್ರು ಇಟ್ಕೊಂಡಿರ್ತಾರಲ್ಲ, ಇದು ನಿಜವಾಗ್ಲೂ ಒಳ್ಳೆಯ ವಿಷಯ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಲ್ಲಿ ಮುಂಜಾನೆಯಿಂದ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹವರ ಮಾತು. ಬನ್ನಿ, ಇಲ್ಲಿ ಇನ್ನಷ್ಟು ಸ್ವಯಂ ಸೇವಕರಿದ್ದಾರೆ, ಅವ್ರ ಹತ್ರ ಕೇಳೋಣ. ಈ ವಿಕಾಸ ಉದ್ಯೋಗ ಸೇತು ನಿಮಗೆ ಹೇಗನಿಸ್ತಾ ಇದೆ? ಒಂದು ವಿದ್ಯಾರ್ಥಿಯಾಗಿ ನಿಮಗೆ ಇದರ ಪ್ರಭಾವ ಹೆಚ್ಚಾಗಿ ಗೊತ್ತಿರುತ್ತೆ, ಏನ್ ಅನಿಸ್ತದೆ? ಅಂದರೆ ಸ್ಟೂಡೆಂಟ್ಗಳಿಗೆ ಒಳ್ಳೆಯ ಅವಕಾಶ ಅಂತ ಅನಿಸ್ತುಂಟು ಇದು. ಅಂದರೆ ಈಗ ಅನ್ಎಂಪ್ಲಾಯ್ಮೆಂಟ್ ಉಂಟು, ಹಾಗಾಗಿ ಅವರಿಗೆ ಒಳ್ಳೆ ಕೆಲಸ ಸಿಗ್ತದೆ ಅಂತ ಇಲ್ಲಿ ಧೈರ್ಯ ಇರ್ತದೆ. ನಮ್ಮ ಶಾಸಕರ ಬಗ್ಗೆ ಮೆಚ್ಚುಗೆ ಇದೆ ಹಾಗಾದ್ರೆ? ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ನಡೆಸುತ್ತಿರುವಂತಹ ಸಮಾಜಮುಖಿ ಕೆಲಸದ ಒಂದು ಭಾಗ ಆಗಿದ್ರೆ, ಈ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಅಲ್ಲದೆ ರಸ್ತೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲಿ ಕೂಡ ನಮ್ಮ ಶಾಸಕರು ಶ್ರೀ ವಿ ಸುನಿಲ್ ಕುಮಾರ್ ಅವರ ಅಭಿವೃದ್ಧಿ ಮುಂದುವರಿತಾ ಬಂದಿದೆ. ವೀಕ್ಷಕರೇ, ಪಳ್ಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಉಷಾ ಅಂಚನ್ ಇವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಶಾಸಕರು ನಡೆಸುತ್ತಿರುವಂತಹ ಈ ಸಮಾಜಮುಖಿ ಕೆಲಸ
ವಿಕಾಸ ಉದ್ಯೋಗ ಸೇತು, ಇದರಲ್ಲಿ ನೀವು ಕೂಡ ಒಂದು ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡಿರುವಾಗ ನಮ್ಮದು ಕೂಡ ಒಂದು ಪಾಲು ಇರಲಿ ಅಂತೇಳಿ ಇವತ್ತು ಬೆಳಿಗ್ಗೆಯಿಂದ ಇಷ್ಟರವರೆಗೆ ಇಲ್ಲಿ ಇದ್ದೇನೆ. ಹಾಗಾಗಿ ತುಂಬ ಖುಷಿ. ಈಗಿನ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ. ಹೀಗೆ ಈ ಒಂದು ಅವಕಾಶ ಎಲ್ಲ ಮಕ್ಕಳಿಗೆ ಸಿಗಲಿ, ಇನ್ನೂ ಅಷ್ಟು ಉದ್ಯೋಗ ಮಕ್ಕಳಿಗೆ ಸಿಗಲಿ ಅಂತೇಳಿ ಹಾರೈಸ್ತೇನೆ. ಇನ್ನು ಈ ಒಂದು ಇದು ಉದ್ಯೋಗ ಸೇತು ಏನುಂಟು ಅದು ಮುಂದೆ ಕೂಡ ನಡೆಯುತ್ತಾ ಇರಲಿ ಅಂತೇಳಿ ಆಶಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಪಳ್ಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹೇಳುವಂತಹ ಮಾತು. ಇವತ್ತು ಮಾತ್ರ ಅಲ್ಲ, ಮುಂದೆ ಪ್ರತಿ ತಿಂಗಳು ನಡೆಯುವಂತಹ ಉದ್ಯೋಗ ಸೇತುವಿನಲ್ಲಿ ಕೂಡ ಶಾಸಕರ ಜೊತೆ ಕೈ ಜೋಡಿಸ್ತೇವೆ ಅನ್ನುವಂತಹ ಮಾತು. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರಬಹುದು ಮಹಿಳಾ ಮಣಿಗಳು ಶಾಸಕರಿಗೆ ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯುವಕರ ಗುಂಪು ಕೂಡ, ಯುವಕರ ತಂಡ ಕೂಡ ಶಾಸಕರಿಗೆ ಬೆನ್ನೆಲುಬಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಒಂದು ಯುವಕರ ಗುಂಪೇ ಇದೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ, ಮುಸ್ತಫ್ ಅಂತ. ಏನ್ ಅನಿಸ್ತಾ ಇದೆ ಶಾಸಕರ ಈ ಒಂದು ಕೆಲಸ ಆಗಿರ್ಬೋದು, ವಿಕಾಸ ಉದ್ಯೋಗ ಸೇತುವಿನ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಯಾವ ರೀತಿ ನಿಮ್ಮ ಕೆಲಸ ನಡೀತಾ ಇದೆ? ಕಾರ್ಯಕರ್ತರಾಗಿಯಾ ನಮ್ಮ ಕೆಲಸ ಸರ್ ಹೇಳ್ತಾರೆ, ಬಂದವರನ್ನು ಯೂನಿಟ್ ಮಾಡುವಂಥದ್ದು, ಊಟೋಪಚಾರ ನೋಡ್ಕೊಳ್ಳುವಂಥದ್ದು, ಪಾರ್ಕಿಂಗ್ ವ್ಯವಸ್ಥೆ ನೋಡ್ಕೊಳ್ಳುವಂಥದ್ದು, ಪ್ರತಿಯೊಂದನ್ನು ಕಾರ್ಯಕರ್ತರಾಗಿ ನಾವೆಲ್ಲ ಮಾಡ್ತಾಯಿದ್ದೇವೆ. ಹಾಗೆ ಸರ್ನವರ ಈ ಉದ್ಯೋಗ ಸೇತು ಎಂಬ ಕಾರ್ಯಕ್ರಮದಲ್ಲಿ ಈ ಹೋದ ಸಲನೂ ಒಂದು ಕಾರ್ಯಕ್ರಮ, ಒಂದು ಉತ್ತಮ ಕಾರ್ಯಕ್ರಮ ನಡೆದಿತ್ತು. ಈ ಸಲನೂ ಒಂದು ಸಾಧಾರಣ ಒಂದೂವರೆ ಸಾವಿರ ಜನ ಇಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಆಲ್ಮೋಸ್ಟ್ ರಾಮ ಮಂದಿರದಲ್ಲಿ 450 ವಿದ್ಯಾರ್ಥಿಗಳದ್ದು ಒಂದು ಇಂಟರ್ವ್ಯೂ ಆಗಿದೆ. ಇಲ್ಲಿ ಸಾಧಾರಣ 700 ಅಭ್ಯರ್ಥಿಗಳು ಈಗಷ್ಟೇ ಇಂಟರ್ವ್ಯೂನಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನಷ್ಟು ತುಂಬಾ ಅಭ್ಯರ್ಥಿಗಳು ಕಾಯ್ತಿದ್ದಾರೆ. ತುಂಬಾ ಒಳ್ಳೆ ಪ್ರೋಗ್ರಾಮ್. ದೂರದೃಷ್ಟಿಯ ನಾಯಕತ್ವ ಸುನಿಲ್ ಕುಮಾರ್ಗೆ ಇದೊಂದು ಮತ್ತೊಂದು ಮೈಲ್ಗಲ್ಲು. ನೋಡಿದ ವೀಕ್ಷಕರೇ, ಇಲ್ಲಿ ಇದೀಗ ಇಂಟರ್ವ್ಯೂ ಅನ್ನ ಕೊಟ್ಟು ಬಂದಂತಹ ಅಭ್ಯರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ನಾವು ಮಾತಾಡ್ಸೋಣ. ಈ ವಿಕಾಸ ಉದ್ಯೋಗ ಸೇತು ನಿಮಗೆ ಹೇಗೆ ಅನಿಸ್ತಾ ಇದೆ? ಯಾವ ರೀತಿ ಅನಿಸ್ತು? ನಿಮ್ಮ ಅನುಭವ ಹೇಗಿತ್ತು? ಉದ್ಯೋಗಕ್ಕೆ ಕೆಲಸಕ್ಕೆ ತುಂಬಾ ದೂರ ಹೋಗ್ಬೇಕಂತಿರ್ಲಿಲ್ಲ, ಇಲ್ಲಿ ಊರ ಹತ್ತಿರ ಇದ್ದದ್ರಲ್ಲಿ ಸುಲಭ ಆಯ್ತು. ಸುಮಾರು ಕಂಪನಿಗಳು ಬಂದಿತ್ತು. ನಿಮ್ಮ ಸಂದರ್ಶನ ಕೊಟ್ಟಾಯ್ತು? ಏನಾಯ್ತು? ಹೇಗಿತ್ತು ಅನುಭವ? ಹೇಗಿತ್ತು? ಸುಮಾರು ಜನ ಇದ್ರು. ನಾವು ಬೇಗ ಬಂದದ್ರಲ್ಲಿ ನಮ್ಗೆ ಬೇಗ ಸಿಕ್ಕಿದೆ. ಎಲ್ಲ ಕಂಪನಿಗೆ ಇದು ಕೊಟ್ಟಿದೆ. ಇನ್ನು ಅವರು ಕಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕಾಲ್ ಬಂದ್ರೆ ಅಲ್ಲಿ ಅಟೆಂಡ್ ಜಾಬ್. ನೋಡಿದ್ರಲ್ಲ ವೀಕ್ಷಕರೇ, ಅಭ್ಯರ್ಥಿಗಳು ಇಲ್ಲಿ ತಮ್ಮ ಒಂದು ರೆಸ್ಯೂಮೆ ಜೊತೆ ಬಂದು ಇದೀಗ ನನಗೂ ಒಂದು ಉದ್ಯೋಗ ಸಿಗಬಹುದು ಅನ್ನುವಂತಹ ಭರವಸೆಯೊಂದಿಗೆ ಅವರು ಮನೆಗೆ ತೆರಳ್ತಾ ಇದ್ದಾರೆ. ವೀಕ್ಷಕರೇ, ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಈ ಆಯೋಜನೆಯ ಸ್ವಯಂ ಸೇವಕರು, ಪ್ರಬಂಧಕರು ಇಲ್ಲಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಪರಿಚಯ ಮಾಡ್ಕೊಡ್ಬಹುದಾ? ನನ್ನ ಹೆಸರು ಜ್ಯೋತಿ ರಮೇಶ್ ಅಂತ. ನಾನು ಜಿಲ್ಲಾ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ. ನನ್ನ ಹೆಸರು ಜ್ಯೋತಿ ಹರೀಶ್ ಅಂತೇಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಸುಮಾ ರವಿಕಾಂತ್ ಅಂತ, ನಾನು ತಾಲೂಕು ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು ಹರೀಶ್ ನಾಯಕ್ ಅಂತ, ನಾನು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷನಾಗಿದ್ದೀನಿ. ಈಗ ನಿಮ್ಗೆ ಯಾವ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಮತ್ತೆ ಅದು ಹೇಗೆ ನಡೀತಾ ಇದೆ? ನೀವು ಏನು ಪೂರ್ವಭಾವಿಯಾಗಿ ಯೋಜನೆಗಳನ್ನ ಮಾಡಿದ್ರಿ, ಅದೇ ರೀತಿಯಾಗಿ ನಡೀತಾ ಇದೆಯಾ ಹೇಗೆ? ನಮಗೆ ಸ್ವಾಗತ ಸಮಿತಿಯಲ್ಲಿ ಹಾಕಿದ್ರು. ನಾವು ಒಳ್ಳೆ ರೀತಿಯಲ್ಲಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದೇವೆ. ಯಾವ ರೀತಿ ಯೋಜನೆ ಹಾಕಿಕೊಂಡಿದ್ದೇವೋ ಅದೇ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಬಂದಿದ್ದೇವೆ. ನನ್ನನ್ನು ಕೂಡ ಸ್ವಾಗತ ಸಮಿತಿಗೆ ಹಾಕಿದ್ದಾರೆ. ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿ ಕೆಲಸವನ್ನು ಮಾಡಿದ್ದೇವೆ. ನನಗೆ ಇಲ್ಲಿ ಕಚೇರಿ 1 ನಂಬರ್ 1 ಅದರಲ್ಲಿ ಹಾಕಿದ್ದಾರೆ ರಿಜಿಸ್ಟ್ರೇಷನಿಗೆ. ಬೆಳಿಗ್ಗೆ ಈಗ 800ವರೆಗೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. 800 ನಂಬರ್ಸ್. ಈ ಉದ್ಯೋಗ ಸೇತು ಕಾರ್ಯಕ್ರಮದಲ್ಲಿ 2 ಕಚೇರಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದೇ ಕಚೇರಿಯ ನಿರ್ವಹಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಭ್ಯರ್ಥಿಗಳಿಂದ ಬಂದಂಥ ನೋಂದಣಿ ಪತ್ರಗಳನ್ನು ನಾವೆಲ್ಲ ಕಲೆಕ್ಟ್ ಮಾಡ್ತಿದ್ದೇವೆ. ಸುಮಾರು 800 ಈಗಾಗಲೇ ಬಂದಿದೆ, ಇನ್ನೂ ಸಹ ಬರುವವರಿದ್ದಾರೆ. ಮುಂಚೆನೆ ನೋಂದಣಿ ಮಾಡುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನೋಂದಣಿ ಮಾಡಿದ ಅಭ್ಯರ್ಥಿಗಳು ನೋಂದಣಿಯಾದ ಸಂಖ್ಯೆಯ ಅಭ್ಯರ್ಥಿಗಳೆಲ್ಲರೂ ಬರ್ತಿದ್ದಾರೆ, ಇಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಅಭ್ಯರ್ಥಿಗಳು ಇವತ್ತು ಬಂದಿದ್ದಾರೆ ಹೇಗೆ?
ನಮಗೆ ಸುಮಾರು 1,000 ನಿರೀಕ್ಷೆ ಇತ್ತು. ಆದರೆ ಇವತ್ತು ಅಭ್ಯರ್ಥಿಗಳು ಹೆಚ್ಚಾಗಿದ್ದಾರೆ. ನಮ್ಮ ಈ ಎರಡು ಕೌಂಟ್ರ್ ಇದೆ. ಒಂದು ರಾಮ ಮಂದಿರದಲ್ಲಿ ಆಗ್ತಾ ಉಂಟು, ಅಲ್ಲಿ ಸುಮಾರು 400 ರಿಜಿಸ್ಟ್ರೇಷನ್ ಆಗಿದೆ. ಇಲ್ಲಿ ನಮಗೆ ಸುಮಾರು 800 ಜನ ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಈಗಲೇ 1,200 ಈಗ ಒಂದು 3 ಗಂಟೆ ಹೊತ್ತಿಗೆ ಇಷ್ಟು ಆಗಿದೆ. ಇನ್ನೂ ಸಹ ಬರುವ ನಿರೀಕ್ಷೆ ಉಂಟು. ನಮ್ಮ ನಿರೀಕ್ಷೆಗಳಿಂದ ಮೀರಿ ಯುವಜನರು ಸ್ಪಂದಿಸಿದ್ದಾರೆ. ಶಾಸಕರ ಈ ಉದ್ಯೋಗ ಸೇತು ಅನ್ನುವಂತಹ ಕಾರ್ಯಕ್ರಮವನ್ನು ಅವರು ಏನು ಕೈಗೆತ್ತಿಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ಬೋದು? ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಉದ್ಯೋಗ ಎಂಬುದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಅದು ಗುಣಮಟ್ಟದ ಶಿಕ್ಷಣಗಳನ್ನು ಪಡೆದು ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಕಂಪನಿಗಳನ್ನು ತರಿಸಿ ಕಂಪನಿಯಲ್ಲಿ ಇಂಟರ್ವ್ಯೂ ಕೊಡಲಿಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಹೋಗಬೇಕಾಗ್ತದೆ, ಅಲೆದಾಡಬೇಕಾಗ್ತದೆ. ಆದರೆ ನಮ್ಮ ಶಾಸಕರು ಗ್ರಾಮೀಣ ಪ್ರದೇಶದ ಉದ್ಯೋಗಾಕಾಂಕ್ಷಿಗಳನ್ನು ಒಟ್ಟುಗೂಡಿಸಿ ಒಂದೇ ಒಂದು ಸೂರಿನಡಿಯಲ್ಲಿ ಅನೇಕ ಕಂಪನಿಗಳನ್ನು ತರಿಸಿ ಮಾಡುವಂಥದ್ದು ಬಹಳಷ್ಟು ಉತ್ತಮವಾದ ಕಾರ್ಯ. ಯಾಕಂದರೆ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಗೊತ್ತಿರುವುದಿಲ್ಲ. ಇದು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟ ಹಾಗೆ ಆಯಿತು, ಉದ್ಯೋಗ ಅವಕಾಶವನ್ನು ಕೊಟ್ಟ ಹಾಗೆ ಆಗಿದೆ. ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಉದ್ಯೋಗವನ್ನು ಅರಸಿ ಬರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲ ಇಲ್ಲದ ಹಾಗೆ ಸಹಕಾರವನ್ನು ನೀಡಿಕೊಂಡು ಮಾರ್ಗದರ್ಶನವನ್ನು ನೀಡಿಕೊಂಡು ಬಂದಿದ್ದಾರೆ ಇಲ್ಲಿಯ ಸ್ವಯಂ ಸೇವಕರು. ಅವರಿಗೆ ವಹಿಸಿರುವಂತಹ ಜವಾಬ್ದಾರಿ ಎಲ್ಲವನ್ನು ಕೂಡ ಅವರು ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದಾರೆ. ಯಾವ ರೀತಿ ಯೋಜನೆಯನ್ನ ಮಾಡಲಾಗಿತ್ತು ಅದೇ ರೀತಿಯಾಗಿ ಇಲ್ಲಿ ಕಾರ್ಯವೈಖರಿ ನಡೀತಾ ಬಂದಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಅಂತ. ಸರ್, ಈ ವಿಕಾಸ ಉದ್ಯೋಗ ಸೇತು ಅನ್ನುವಂತಹ ಅತ್ಯುತ್ತಮ ಆಯೋಜನೆಯನ್ನ ನಮ್ಮ ಶಾಸಕರು ಕೈಗೆತ್ತಿಕೊಂಡಿದ್ದಾರೆ. ಏನನ್ಸುತ್ತೆ ಸರ್ ನಿಮಗೆ ಅವರ ಈ ಕಾರ್ಯದ ಬಗ್ಗೆ? ಇವತ್ತು ಪದವಿಯನ್ನು ಕೊಡುವಂತಹ ಅನೇಕ ಶಿಕ್ಷಣ ಕೇಂದ್ರಗಳಿದ್ದಾವೆ, ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಆದರೆ ಪದವಿಯ ನಂತರದ ಆಲೋಚನೆಗಳನ್ನು ಎಷ್ಟೋ ಕಡೆಗಳಲ್ಲಿ ಇವತ್ತು ಮಾಡುವಂಥದ್ದು ಕಂಡುಬರುವುದಿಲ್ಲ. ಅಂತಹ ಸನ್ನಿವೇಶದಲ್ಲಿ ಆ ಒಂದು ಕೊರತೆಯನ್ನು ಮಾನ್ಯ ಶಾಸಕರು ತಮ್ಮ ದೂರದೃಷ್ಟಿಯಿಂದ ಸಮಚಿತ್ತದ ವಿದ್ಯಾರ್ಥಿ ವಿಕಾಸದ ಮನೋಭಾವದಿಂದ ಈ ಒಂದು ಉದ್ಯೋಗ ಮೇಳದಲ್ಲಿ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಅನೇಕ ವಿಶೇಷವಾದ ಕಂಪನಿಗಳು, ಈಗ ಅವರ ಒಂದು ಏನು ಭಾಗವಹಿಸಿರುವ ಕಂಪನಿಗಳ ಲೀಸ್ಟ್ ನೋಡಿದರೆ ತುಂಬ ನಮ್ಮ ನಾಡಿನ ಅಥವಾ ನಮ್ಮ ದೇಶದ ಅತ್ಯುನ್ನತವಾದಂತಹ ಕಂಪನಿಗಳದು ರಿಲಯನ್ಸ್ ಇರಬಹುದು ಅಥವಾ ನಮ್ಮ ಕಾಗ್ನೆಂಟ್ ಇರಬಹುದು. ಹೀಗೆ ಅನೇಕ ಕಂಪನಿಗಳು SSLCಯಿಂದ ತೊಡಗಿ PG ಲೆವೆಲ್ಲಿನವರೆಗೆ ಬೇರೆ ಬೇರೆ ಹಂತದ ಉದ್ಯೋಗಗಳನ್ನು ಅವರು ತಮ್ಮ ಕಚೇರಿ ಅಂದರೆ ತಮ್ಮ ಮನೆಯ ಬಾಗಿಲಿಗೆ ಬಂದು ತೆಗೆದುಕೊಳ್ಳಿ ಅಂತ ಇಷ್ಟು ಒಳ್ಳೆಯ ಅವಕಾಶ ಮಾಡಿದ್ದಾರೆ. ಇವತ್ತು ಒಂದು ಮಾತು ಹೇಳ್ತೇನೆ, ಎಲ್ಲೋ ಕಂಪನಿಗಳು ಲೊಕೇಟ್ ಆಗಿದ್ದಾವೆ, ಇನ್ನೆಲ್ಲೋ ವಿದ್ಯಾರ್ಥಿಗಳು ಲೊಕೇಟ್ ಆಗಿದ್ದಾರೆ. ಅವರಿಗೊಂದು ಸೇತುವೆ ಬೇಕಿತ್ತು. ಹಾಗಾಗಿ ಹೆಸರು ಸಾರ್ಥಕ. ಉದ್ಯೋಗ ಸೇತು ಅಂತ ಏನು ಕೊಟ್ಟಿದ್ದಾರೆ, ಆ ಅಭ್ಯರ್ಥಿಗಳಿಗೆ ಈ ಕಂಪನಿಗಳಿಗೂ ಒಳ್ಳೆಯ ಅಭ್ಯರ್ಥಿಗಳು ಬೇಕಾಗುತ್ತೆ. ನಮ್ಮ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ಅಂತಂದ್ರೆ ಅವರು ಒಳ್ಳೆಯ ಕೆಲಸಗಾರರು ಅಂತ ಎಲ್ಲ ಕಡೆ ಹೆಸರು ಮಾಡಿದವರು. ಅಂತಹ ಕಡೆಗೆ ಬಂದು ಬೆಂಗಳೂರಿನಂತಹ ನಗರಗಳಿಂದ ಬಂದು ಏನು ಉದ್ಯೋಗದ ವ್ಯವಸ್ಥೆಯನ್ನು ಇಲ್ಲಿಗೆ ನಾವು ಕೊಡ್ತೇವೆ ಅಂತ ಬಂದಾಗ ಅವರಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ, ಆ ಬರವನ್ನು ಮಾನ್ಯ ಶಾಸಕರು ಇಲ್ಲಿ ನಿವಾರಣೆ ಮಾಡಿದ್ದಾರೆ. ಬಹುಮುಖಿಯ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಂಡು ಬರ್ತಾರೆ ನಿರಂತರವಾಗಿ. ಅದು ಇವತ್ತು ಅಂತಲ್ಲ, ಅವರು ಶಾಸಕರಿರುವ ಪೂರ್ವದಲ್ಲಿಯೂ ಕೂಡ ಆ ಕೆಲಸಗಳನ್ನು ಮಾಡಿದವರು. ಈ ಊರಿನ ಬಗ್ಗೆ ತುಂಬ ಬದ್ಧತೆ ಇದ್ದು ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿ ಅವರು. ಆಮೇಲೆ ಶಾಸಕರಾಗಿ ಅವರು ಜನಪ್ರೀತಿಯನ್ನು ಗಳಿಸಿದ್ದಾರೆ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಯುವ ಜನತೆಯನ್ನು ಬಹಳ ಚೆನ್ನಾಗಿ ಅವರು ಇವತ್ತು ಮುಟ್ತಾ ಇದ್ದಾರೆ, ಅಂದರೆ ಅವರಿಗೆ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ಬಂದಂತಹ ಸಮಗ್ರವಾದ ನಮ್ಮ ಯುವ ಸಮೂಹವನ್ನು ಗಮನಿಸುವಾಗ ಅವರಿಗೆ ಎಷ್ಟು ಉದ್ಯೋಗದ ಅವಶ್ಯಕತೆ ಇದೆ ಅಂತ ನಮ್ಗೆ ಇಲ್ಲಿ ನಮಗೆ ಡೆಸ್ಕ್ನವರಿಗೆ ಅರ್ಥ ಆಗ್ತಾ ಇತ್ತು. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅವರು ತಮ್ಮ ತಂಡದೊಂದಿಗೆ ಇವತ್ತು ಮಾಡಿದ್ದಾರೆ. ಹಾಗಾಗಿ ಇದೊಂದು ಉತ್ತಮವಾದಂತಹ ಆಯೋಜನೆ. ನಾನು ಪಡೆದ ಮಾಹಿತಿಯಾಗೆ 2015ರಲ್ಲಿ ಅವರು ಒಮ್ಮೆ ಬೃಹತ್ ಉದ್ಯೋಗ ಮೇಳ 100 ಕಂಪನಿಗಳನ್ನು ಇಲ್ಲಿಗೆ ತಂದು, ಆಗಲೇ ಕಾರ್ಕಳಕ್ಕೆ 100 ಕಂಪನಿ ತಂದ ಮಹನೀಯರವರು. ಇವತ್ತು ಶ್ರೇಷ್ಠವಾದ 25 ಒಂದು ಸೆಲೆಕ್ಟೆಡ್ ಆದ ಕಂಪನಿಗಳನ್ನು ಇವತ್ತು ತಮ್ಮ ಮನೆ ಬಾಗಿಲಿಗೆ ತಂದು ಉದ್ಯೋಗ ಕೊಡ್ತಾ ಇದ್ದಾರೆ. ಕಾರ್ಕಳ ಇವತ್ತು ಬೆಳೀತಾ ಇರ್ಬೋದು, ಆದರೆ ಗ್ರಾಮೀಣ ಪ್ರದೇಶವನ್ನು ಹೆಚ್ಚು ಅವಲಂಬಿಸಿದಂತಹ ಒಂದು ಪ್ರದೇಶ ಇದು ಅಲ್ವಾ. ಹಾಗಾಗಿ ಇಂತಹ ಪ್ರದೇಶದಲ್ಲೇ ಅನೇಕ ಗ್ರಾಮೀಣ ಪ್ರತಿಭೆಗಳು ಉದ್ಯೋಗ ಎಲ್ಲಿ ಹೋಗೋದು ಅಂತ ಪದವಿ ಮುಗಿಸಿದವರು ಇದ್ದಾಗ, ಇಲ್ಲ ನೀವು ಬನ್ನಿ ಅಂತ ಕರೆದಂತಹ ರೀತಿ ಇದೆಯಲ್ಲ, ಇದೊಂದು ಶಾಸಕರಾಗಿ ಜನಸೇವೆ ಮಾಡುವವರಿಗೆ ಒಂದು ಒಳ್ಳೆಯ ಮಾದರಿ ಅಂತ ಹೇಳ್ತೇನೆ. ತುಂಬ ಉತ್ತಮವಾದ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲೂ ಗೊಂದಲ ಇಲ್ಲ. ಊಟೋಪಚಾರ ಇರಬಹುದು, CEO ಕಂಪನಿಗಳ ವ್ಯವಸ್ಥೆ ಇರಬಹುದು, ಅಥವಾ ಸ್ವಯಂ ಸೇವಕರು ಇರಬಹುದು, ಅಥವಾ ಈ ರೀತಿಯ ಒಂದು ಮಾಹಿತಿ ವಿನಿಮಯ ಕೇಂದ್ರ ಇರಬಹುದು. ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿದೆ. ಮತ್ತು ಅವರು ಜನಪ್ರೀತಿ ಹೇಗಿದೆ ಅಂತಂದರೆ,
ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಿಂದ ನಾವು ಬಂದಿದ್ದೇವೆ. ಅವರ ಮೇಲಿನ ಒಂದು ಅಭಿಮಾನದಿಂದ ನಮ್ಮ ಸಂಸ್ಥೆಯವರು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ, ನೀವು ಹೋಗಿ ಅವರಿಗೆ ಸಹಕಾರ. ಅಂದರೆ ಈ ರೀತಿಯಲ್ಲಿ ಕೊಟ್ಟುಕೊಳ್ಳುವಿಕೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ. ಆದ್ದರಿಂದ ಇದೊಂದು ಒಳ್ಳೆಯ ಆಯೋಜನೆ. ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ಲಭಿಸಲಿ ಅಂತ ನಾವೊಂದು ಅವರ ಹಿತಾಕಾಂಕ್ಷಿಗಳಾಗಿ, ಒಂದು ಅಧ್ಯಾಪಕನಾಗಿ ನಾನು ಅದನ್ನು ಬಯಸ್ತೇನೆ. ಇದೊಂದು ಒಳ್ಳೆಯ ಕೆಲಸ ಮುಂದುವರಿಲಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಿರುದ್ಯೋಗದ ಸಮಸ್ಯೆಯನ್ನ ಅರಿತು ನಮ್ಮ ಶಾಸಕರು ಇಂತಹ ಒಂದು ಬೃಹತ್ ಉದ್ಯೋಗ ಸಂದರ್ಶನವನ್ನ ಏರ್ಪಡಿಸಿದ್ದಾರೆ ಮತ್ತು ಅದು ಯಾವ ರೀತಿಯಾಗಿ ಉಪಯುಕ್ತ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅನ್ನೋದನ್ನ ನೇರವಾಗಿ ಕಂಡವರ ಮಾತನ್ನ ನೀವು ಕೇಳಿದ್ರಲ್ಲ. ಬನ್ನಿ, ಇಲ್ಲಿ ಮತ್ತೊಬ್ಬ ಸ್ವಯಂ ಸೇವಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ದೀಕ್ಷಾ ಕುಲಾಲ್ ಪದವ್ ಅಂತ ಹೇಳಿ. ಈ ವಿಕಾಸ ಉದ್ಯೋಗ ಸೇತು, ನೀವು ಕೂಡ ಒಬ್ಬ ವಿದ್ಯಾರ್ಥಿನಿ ಆಗಿದ್ದೀರಾ. ಈ ವಿಕಾಸ ಉದ್ಯೋಗ ಸೇತುವಿನಲ್ಲಿ ಒಂದು ಭಾಗವಾಗಿ ಇವತ್ತು ನೀವು ಏನು ಕಾರ್ಯನಿರ್ವಹಿಸ್ತಿದ್ದೀರಾ, ಹೇಗನಿಸ್ತಾ ಇದೆ? ಎಷ್ಟು ನಮಗೆ ಅಗತ್ಯ ಇತ್ತು ಮತ್ತು ಎಷ್ಟರ ಮಟ್ಟಿಗೆ ಈ ಯಶಸ್ಸು ಕಂಡಿದೆ ಈ ಆಯೋಜನೆ ಅಂತ ನಿಮ್ಗೆ ಅನಿಸುತ್ತೆ? ಖಂಡಿತವಾಗಿಯೂ ನೀವು ಈಗಾಗಲೇ ಹೇಳಿದಂತೆ ನಾನು ಕೂಡ ವಿದ್ಯಾರ್ಥಿನಿ. ನನಗೀಗಾಗಲೇ ಗೊತ್ತು ಎಷ್ಟು ಕಷ್ಟ ಇದೆ ಇವತ್ತಿನ ಈ ಪರಿಸರದಲ್ಲಿ, ಇವತ್ತಿನ ಈ ದಿನಗಳಲ್ಲಿ. ನಮಗೆ ಜಾಬ್ ಅಂತ ಹೇಳಿದರೆ ಅದೊಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ನಾವು PG ಮಾಡಿರ್ಬೋದು ಅಥವಾ UG ಮಾಡಿರ್ಬೋದು, ದಟ್ ಈಸ್ ನಾಟ್ ಅ ಮ್ಯಾಟರ್. ಬಟ್ ವೆನ್ ಇಟ್ ಕಮ್ಸ್ ಟು ದ ನಮ್ಮ ಕೆಲಸದ ಪಾಠ ಏನಿದೆ ನೋಡಿ, ಜಾಬ್ ಟೈಟಲ್ ಅಂತ ಏನಿದೆ ನೋಡಿ, ಇವತ್ತದು ಸಿಗೋದು ತುಂಬ ಕಷ್ಟ ಆಗಿದೆ. ಅಂತಹ ಒಂದು ನಿಟ್ಟಿನಲ್ಲಿ ನಾವಿರುವಾಗ ಇವತ್ತು ಕಾರ್ಕಳದ ಈ ಒಂದು ಪರಿಸರಕ್ಕೆ ಉದ್ಯೋಗ ಮೇಳ ಅಂತ ಹೇಳಿ ನಮ್ಮ ಪ್ರೀತಿಯ ಶಾಸಕರು ಸುನಿಲ್ ಕುಮಾರ್ ಸರ್ ಅಂತ ಈ ಒಂದು ಯೋಜನೆಯನ್ನ ಇವತ್ತಿಲ್ಲಿ ಮಾಡಿದ್ದಾರೆ ನೋಡಿ. ಇದು ಖಂಡಿತವಾಗಿಯೂ ಕೂಡ ನಮ್ಗೆಲ್ರಿಗೂ ಕಾರ್ಕಳದ ಜನತೆಗೆ ಬಹಳಷ್ಟು ಹೆಮ್ಮೆ ಪಡುವಂತಹ ವಿಷಯ. ಯಾಕಂದ್ರೆ ನಾನು ಕೂಡ ಒಂದಷ್ಟು ಉದ್ಯೋಗ ಮೇಳಕ್ಕೆ ಹೋಗಿದ್ದೇನೆ. ನಾನು ಮೇ ಬಿ ಉಡುಪಿಗೆ ಹೋಗಿದ್ದೇನೆ, ಮಣಿಪಾಲ, ಈ ರೀತಿ ಬೇರೆ ಬೇರೆ ಪ್ಲೇಸಿಗೆ ಹೋಗಿದ್ದೇನೆ. ಬಟ್ ನಮ್ಮ ಕಾರ್ಕಳದಲ್ಲಿ ಯಾವತ್ತೂ ಕೂಡ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ವಿಷಯವೇ, ಬಹಳಷ್ಟು ಸಂತೋಷ ಆಗುವಂತಹ ವಿಚಾರ. ಮತ್ತೆ ಕಾರ್ಕಳದ ಸುತ್ತಮುತ್ತಲಿನ ಜನರಿಂದ ಹಿಡಿದು ಆಸುಪಾಸಿನ ಮಾತ್ರ ಅಲ್ಲ, ಹೊರಗಿನ ಜನರು ಕೂಡ ಬಂದಿದ್ದಾರೆ ಉದ್ಯೋಗದ ಅವಕಾಶಕ್ಕಾಗಿ, ಅವರು ಕೂಡ ಬಂದಿದ್ದಾರೆ. ಹಾಗೆ ನಾನೀಗ ಕೇಳಿದ ಮಟ್ಟಿಗೆ ಒಂದಷ್ಟು ಜನರಿಗೆ ಆಫರ್ ಲೆಟರ್ ಕೂಡ ಸಿಕ್ಕಿದೆ ಅಂತ ಹೇಳುದು ದೊಡ್ಡ ಮಾತೆ ಸರ್. ಯಾಕಂತ ಹೇಳಿದ್ರೆ ನಾವು ಹೋಗುದು ಒಂದು ವಿಷಯ, ಹೌದಾ, ಉದ್ಯೋಗ ಮೇಳ ಉಂಟು ಹೋಗ್ತೇವೆ ಅನ್ನೋದು ಸರಿ, ಬಟ್ ಅಲ್ಲಿ ನಮಗೆ ಜಾಬ್ ಸಿಗ್ತದಾ ಅಂತ ಹೇಳುದು ದೊಡ್ಡ ಪ್ರಶ್ನೆ ಆಗಿರ್ತದೆ. ಆದ್ರೆ ಇವತ್ತು ಇಲ್ಲಿಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ತಲೆನೋವಿಲ್ಲ. ಯಾಕಂತ ಹೇಳಿದ್ರೆ ತಾವು ನಿಜವಾಗಿಯೂ ಕೂಡ ಶ್ರಮ ಪಟ್ಟು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದಿದ್ರೆ ಅವರಿಗೆ ಆಫರ್ ಲೆಟರ್ ಕೂಡ ಇಲ್ಲಿಯೇ ಸಿಕ್ಕಿದೆ. ಅದೊಂದು ಸಂತೋಷವಾದಂತಹ ವಿಚಾರ. ನನ್ನ ಕೆಲವರು ಸ್ನೇಹಿತರು ಕೂಡ ಇಲ್ಲಿಗೆ ಬಂದಿದ್ರು, ಸಂತೋಷದಿಂದ ಹೇಳ್ತಿದ್ದಾರೆ ನನಗೂ ಕೂಡ ಆಫರ್ ಲೆಟರ್ ಸಿಕ್ಕಿದೆ ಅಂತ ಹೇಳಿ. ನಮ್ಮ ಕಾರ್ಕಳದ ಪರಿಸರದಲ್ಲಿ ಇನ್ನೂ ಹೆಚ್ಚಿನ ಈ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ಶಾಸಕರಿಂದ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಇವತ್ತಿನ ಈ ಪ್ರಜೆಗಳಿಗೆ ಅಂದ್ರೆ ಮುಂದಿನ ಈ ಪೀಳಿಗೆಗೆ ಮುಖ್ಯವಾದದ್ದು ಕೆಲಸ, ಅದೊಂದು ಎಲ್ಲರ ಕೈಗೂ ಸಿಗಬೇಕು ಅಂತ ಹೇಳಿ ನಾನು ಕೂಡ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಧನ್ಯವಾದಗಳು. ವಿದ್ಯಾಭ್ಯಾಸ ಮುಗಿದ ನಂತರ ನನಗೆ ಉದ್ಯೋಗ ಸಿಗುತ್ತಾ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮದಡಿಯಲ್ಲಿ ನಿಮಗೆ ಉದ್ಯೋಗ ಸಿಗುತ್ತದೆ ಅನ್ನುವಂತಹ ಸಾಕ್ಷಿ ಏನು ಹೇಳಿದ್ರೆ ಇಲ್ಲೇ ಆಫರ್ ಲೆಟರ್ ಅನ್ನ ಪಡೆದುಕೊಂಡು ಹೋದಂತಹ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಅದು ಕೂಡ ತಮ್ಮ ಮೊದಲನೇ ಸುತ್ತಿನ ಸಂದರ್ಶನದಲ್ಲಿಯೇ ಆಫರ್ ಲೆಟರ್ ಪಡೆದುಕೊಂಡಂತಹ ಅಭ್ಯರ್ಥಿಗಳು ಇದ್ದಾರೆ. ಹಾಗಾಗಿ ಈ ವಿಕಾಸ ಉದ್ಯೋಗ ಸೇತು ತನ್ನ ಯಶಸ್ಸಿನ ಹಾದಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನನ್ನ ಹೆಸರು ಸುಪ್ರಿಯಾ, ನಾನು ಇರುವತ್ತೂರಿನಿಂದ ಬಂದದ್ದು. ಕರೆಂಟ್ಲಿ ಈಗ BCom ಕಂಪ್ಲೀಟ್ ಮಾಡಿ MPM ಕಾಲೇಜಲ್ಲಿ ಕಲ್ತಿದ್ದು. ಈಗ ನಾವು ಈ ಸುನಿಲ್ ಕುಮಾರ್ ಮಾಡಿರುವಂತಹ ಈ ವಿವಿಧ ಕಂಪನಿಗಳು ಬಂದು ಕಾರ್ಕಳದಲ್ಲಿ ಸಂದರ್ಶನ ಮಾಡುವುದು ನಮಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂತ ಹೇಳಿದರೆ ನಾರ್ಮಲ್ ಆಗಿ ನಾವು ಇಂಟರ್ವ್ಯೂ ಎಲ್ಲ ಕೊಡಲಿಕ್ಕೆ ಹೋಗಬೇಕಾದ್ರೆ ಒಂದು ಒಳ್ಳೆ ಕಂಪನಿಗೆ ಬ್ಯಾಂಗ್ಳೂರು ಅಲ್ಲಿಗೆಲ್ಲ ಹೋಗಬೇಕಾಗ್ತದೆ. ಅದರ ಬದಲು ಈಗ ಸುನಿಲ್ ಕುಮಾರ್ ಈಗ ಪ್ರತಿ ತಿಂಗಳು ಇಲ್ಲಿ ಕಂಪನಿಗಳನ್ನು ಕರೆತಂದು ಸಂದರ್ಶನ ಮಾಡುವುದಂತ ಹೇಳಿದ್ದಾರೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ, ಮತ್ತೆ ಅವರದ್ದು ಕೆರಿಯರ್ ಗ್ರೋತ್ ಆಗಲಿಕ್ಕೆ ಕೂಡ ಇದು ಒಂದು ಹೆಲ್ಪ್ ಆಗ್ತದೆ. ಅಷ್ಟೇ ಅಲ್ಲದೆ ಇಲ್ಲಿನ ವ್ಯವಸ್ಥೆ ಕೂಡ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ನಡೀತಾ ಉಂಟು. ಊಟದ ವ್ಯವಸ್ಥೆ ಆಗಿರಬಹುದು ಎಲ್ಲ ಕೂಡ ತುಂಬ ಅಚ್ಚುಕಟ್ಟಾಗಿ ನಡೀತಾ ಉಂಟು. ಮತ್ತೆ ನಾನು ಒಂದು 3-4 ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿದ್ದೇನೆ. ಫಾಕ್ಸ್ಕಾನ್ ಕಂಪನಿಯಲ್ಲಿ ಸೆಲೆಕ್ಟ್ ಆಗಿದ್ದೇನೆ, ಮತ್ತು ವಿನ್ಮ್ಯಾನ್ ಕಂಪನಿ ಮತ್ತು ಕಾಲ್ ಸೆಂಟರ್ ಇದರಲ್ಲಿ ಈಗ ವೇಟಿಂಗ್ ಲಿಸ್ಟ್ ಅಲ್ಲಿ ಉಂಟು. ನೋಡ್ಬೇಕು ಇನ್ನೆಂತ ಆಗ್ತದ ಅಂತ. ವೀಕ್ಷಕರೇ, ಇದೀಗ ಮಗಳಿಗೆ ಉದ್ಯೋಗ ಲಭಿಸಿರುವ ಸಂಭ್ರಮದಲ್ಲಿರುವ ಪೋಷಕರೊಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸಂಜೀವ ಪಳ್ಳಿ ಅಂತ.
ಸರ್, ಈ ವಿಕಾಸ ಉದ್ಯೋಗ ಸೇತುವಿನ ಅಡಿಯಲ್ಲಿ ನಿಮ್ಮ ಮಗಳಿಗೆ ಉದ್ಯೋಗ ಲಭಿಸಿದೆ ಸರ್. ಏನ್ ಅನಿಸ್ತಾ ಇದೆ ನಿಮಗೆ? ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಕಾರ್ಕಳ ಕ್ಷೇತ್ರದ ಶಾಸಕರಾದ ವಿ ಸುನೀಲ್ ಕುಮಾರ್ ಅವರು ಒಳ್ಳೆಯ ರೀತಿಯ ಒಂದು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ. ಮತ್ತು ಇನ್ನು ನಮ್ಮ ಕುಲದೇವರ ಸತ್ಯಸಾರಮ್ಮನ ದೇವಸ್ಥಾನಗಳಿಗೆ ಬೇಕಾದಷ್ಟು ಅನುದಾನ ಜೀರ್ಣೋದ್ಧಾರಕ್ಕೆ ಒಂದು ಒಳ್ಳೆಯ ರೀತಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನ ನಮ್ಮ SCಗಳಿಗೆ ಒಳ್ಳೆಯ ರೀತಿಯನ್ನು ಸಹಕಾರ ಮಾಡಬೇಕಂತ ಮತ್ತೆ ವಿನಂತಿಕೊಳ್ತೇನೆ. ಮತ್ತು ಇನ್ನೊಂದು ಹೆಸರು ಅಂದರೆ ನನಗೆ ಮಗಳಿಗೆ ಒಂದು ಉದ್ಯೋಗದ ಕೊಟ್ಟದಕ್ಕೆ ನನಗೆ ಅವರಿಂದ ಬಹಳ ಒಂದು ಹೆಮ್ಮೆ ಆಗ್ತದೆ ನನಗೆ. ಈ ಉದ್ಯೋಗ ಮೇಳ ಏನಾದರೂ ಆಯೋಜನೆ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗಳು ಖಂಡಿತವಾಗಿ ಬೆಂಗಳೂರಿನಂತಹ ನಗರಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು ನೋಡಿ, ಕಂಪನಿಗಳೇ ಸ್ವತಃ ನಮ್ಮ ಕಾರ್ಕಳ ತಾಲೂಕಿಗೆ ಬಂದು ನಿಮ್ಮ ಮಗಳಿಗೆ ಅತ್ಯಂತ ಹತ್ತಿರದಲ್ಲಿ ಸಂದರ್ಶನ ನೀಡುವ ಅವಕಾಶ, ಜೊತೆಗೆ ಉದ್ಯೋಗ ಕೂಡ ಸಿಕ್ಕಿದೆ. ಏನ್ ಅನಿಸ್ತದೆ? ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇಲ್ಲದ್ರೆ ನನ್ನ ಮಗಳು ಅವಳಿಗೆ ಬೆಂಗಳೂರಿಗೆ ಹೋಗಬೇಕಿತ್ತು ಉದ್ಯೋಗಕ್ಕೋಸ್ಕರ. ಇಲ್ಲಿಂದ ಪಕ್ಕದಲ್ಲಿ ನಮಗೆ ಒಂದು 10 ಕಿಲೋಮೀಟರಲ್ಲಿ ಬಂದು ನಮಗೆ ಇದು ಒಳ್ಳೆಯ ವಿಷಯ ಅಂದರೆ ನಮಗೆ ಇನ್ನೂ ಯಾಕೆಂದರೆ ನಮಗೆ ಅವರಿಗೆ ಶಾಸಕರಿಗೆ ನಾನು ಬಹಳ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಹೆಚ್ಚಿನ ಜನಗಳಿಗೆ ಇನ್ನೂ ಮುಂದಿನ ವರ್ಷಗಳು ಇದೇ ರೀತಿಯ ಒಂದು ಉದ್ಯೋಗ ಒಂದು ವಿಕಾಸ ತಂದು ಒಳ್ಳೆಯ ರೀತಿ ಇನ್ನೂ ಹೆಚ್ಚಿನ ಜನರಿಗೆ ಮಾಡಬೇಕಂತ ನಾನು ಅವರ ಹತ್ರ ಪುನಃ ಇನ್ನೊಂದು ಅಂತ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಗ್ರಾಮೀಣ ಭಾಗದ ಕಾರ್ಕಳ ತಾಲೂಕಿನ ಪೋಷಕರ ಮಾತು. ನಮ್ಮ ಮಗಳು ಬೆಂಗಳೂರಿನಂತಹ ನಗರಕ್ಕೆ ಉದ್ಯೋಗ ಅರಸಿಕೊಂಡು ಹೋಗುವಂತಹ ಸಂದರ್ಭ ಇಲ್ಲ. ಕಾರಣ ನಮ್ಮ ಕಾರ್ಕಳ ತಾಲೂಕಿನಲ್ಲಿಯೇ ಇಂತಹ ಅತಿ ದೊಡ್ಡ ಉದ್ಯೋಗ ಮೇಳ ನಡೀತಾ ಇದೆ. ಅದರಲ್ಲಿ ಕೂಡ ಅವರ ಮಗಳಿಗೆ ಉದ್ಯೋಗ ಲಭಿಸಿದೆ ಕೂಡ ಇವತ್ತು. ಇದು ಪೋಷಕರ ಮಾತಾಗಿದೆ. ವೀಕ್ಷಕರೇ, ಇದೀಗ ನಮ್ಮೊಂದಿಗಿದ್ದಾರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್. ಇವರು ಕಾರ್ಕಳದಲ್ಲಿ ನಡೀತಾ ಇರುವಂತಹ ವಿಕಾಸ ಉದ್ಯೋಗ ಸೇತು ಇಲ್ಲಿಗೆ ಇವತ್ತು ಅತಿಥಿಯಾಗಿ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ಸರ್, ಹಲವಾರು ಕಡೆಗಳಲ್ಲಿ ಉದ್ಯೋಗ ಮೇಳಗಳು ನಡೀತವೆ. ಇವನ್ ನೀವು ಕೂಡ ನಡೆಸ್ತಾ ಇದ್ದೀರಿ ಆಳ್ವಾಸ್ ಪ್ರಗತಿಯಂತಹ ಬೃಹತ್ ಉದ್ಯೋಗ ಮೇಳಗಳನ್ನ. ಆದ್ರೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಒಬ್ರು ಜನಪ್ರತಿನಿಧಿ ಒಂದು ಉದ್ಯೋಗ ಮೇಳವನ್ನ ನಡೆಸ್ತಾ ಇದ್ದಾರೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಇದು ಒಂದು ಜನನಾಯಕ, ಒಬ್ಬ ಶಾಸಕ ಮಾಡಬೇಕಾದಂಥ ಅತಿ ಜರೂರಾದಂಥ ಕೆಲಸ. ಯಾಕೆಂತ ಹೇಳಿದರೆ ಇವತ್ತು ಎಷ್ಟು ಯುವತಿಯರು ನಮ್ಮ ನಾಡಿನಲ್ಲಿ, ಅದು ಕೂಡ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಮಂದಿ ಇದ್ದಾರೆ. ಇಂಥ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿದ ಮೇಲೆ ಅವರಿಗೊಂದು ಉದ್ಯೋಗ ಎಂಬುದು ಬಹಳ ಮುಖ್ಯ. ಇಂಥ ಉದ್ಯೋಗದ ಅವಕಾಶವನ್ನು ಮಾಡಿಕೊಡಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ದೃಷ್ಟಿಯಲ್ಲಿ ನಮ್ಮ ಸುನೀಲ್ ಕುಮಾರ್ ಅವರು ಕಾರ್ಕಳದಲ್ಲಿ ಮಾಡುವಂಥ ಕೆಲಸ ಇದೊಂದು ಆದರ್ಶವಾದಂಥ ಕೆಲಸ. ಇದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸರ್, 16 ವರ್ಷಗಳ ಆಳ್ವಾಸ್ ಪ್ರಗತಿಯನ್ನು ನಡೆಸಿದಂತಹ ಅನುಭವ ನಿಮ್ಮದು. ಆ ಅನುಭವದಿಂದ ನೀವು ನಮ್ಮ ಶಾಸಕರಿಗೆ ನೀಡುವುದಾದರೆ ಯಾವ ಸಲಹೆಯನ್ನು ನೀಡ್ತೀರಾ ಸರ್? ನನಗೆ ಶಾಸಕರ ಮೇಲೆ ಅಪಾರವಾದಂಥ ಗೌರವ. ಯಾಕಂತ ಹೇಳಿದರೆ ಅವರು 4 ಬಾರಿ ಇಲ್ಲಿ ಶಾಸಕರಾಗಿ ಇದ್ದುಕೊಂಡು ಆಮೇಲೆ ಅದರಲ್ಲೂ 1 ಬಾರಿ ಅವರು ನಮ್ಮ ರಾಜ್ಯದ ಒಂದು ಇಂಧನ ಸಚಿವರು ಮತ್ತು ನಮ್ಮ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾಗ ನಾನು ಅವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ. ಅವರ ಬಹಳಷ್ಟು ಆದರ್ಶದ ಕೆಲಸವನ್ನು ನಾನು ನೋಡಿದ್ದೇನೆ. ಅವರಿಗೆ ಒಂದು ಸ್ಪಷ್ಟವಾದಂಥ ಅವರಲ್ಲಿ ಒಂದು ನೀತಿ ಇದೆ, ಒಂದು ಸಿದ್ಧಾಂತ ಅವರಲ್ಲಿದೆ ಮತ್ತು ಬಹಳ ದೊಡ್ಡ ಬದ್ಧತೆಯೂ ಕೂಡ ಅವರಿಗೆ ಇದೆ. ಅವರು ಯಾವುದನ್ನೇ ಒಂದು ಆಲೋಚನೆ ಮಾಡಿದಂಥ ಆಲೋಚನೆಯನ್ನು ಕಾರ್ಯಗತ ಮಾಡುವುದರಲ್ಲಿ ಯಾವ ಸಂಶಯ ಇಲ್ಲದೆ ಅದನ್ನು ಭಾಳ ಚಂದ ರೀತಿಯಲ್ಲಿ ಮಾಡೋದನ್ನು ನಾನು ಗಮನಿಸಿದ್ದೇನೆ. ಈ ದೃಷ್ಟಿಯಲ್ಲಿ ಇವತ್ತು ಯುವಕರಿಗೆ ಸಂಬಂಧಪಟ್ಟ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಅವರನ್ನು ಈ ಉದ್ಯೋಗಕ್ಕೆ ಅವರು ವಿದ್ಯಾಭ್ಯಾಸ ಕಲಿಯುವಾಗಲೇ ಆ ಕಂಪನಿಗೆ ಹೋಗುವಂಥ ಅಂಥ ತರಬೇತಿಯನ್ನು ಅವರು ಪಡಿಬೇಕು. ತರಬೇತಿ ಪಡೆದ ಮೇಲೆ ಆಗಾಗ ಆಗುವಂಥ ಉದ್ಯೋಗ ಮೇಳಕ್ಕೆ ಅವರು ಹೋಗಬೇಕು. ಅವರು ಒಮ್ಮೆ ಪ್ರವೇಶವನ್ನು ಪಡಿಬೇಕು. ಪ್ರವೇಶವನ್ನು ಪಡೆದ ಮೇಲೆ ಆಮೇಲೆ ಅವರು ಕಂಪನಿಯಿಂದ ಕಂಪನಿಗೆ ಅವರಿಗೆ ಬೇಕಿದ್ದಾಗೆ ಜಂಪ್ ಹೊಡಿತಾ ಹೋಗ್ಬೋದು. ಆದರೆ ಪ್ರಾರಂಭದ ಸಮಯದಲ್ಲಿ ಅಂಥ ಒಂದು ಇದಕ್ಕೆ ಹೋಗಬೇಕು. ಅದಕ್ಕಾಗಿ ನಾನು ಸುನೀಲ್ ಹತ್ರ
ನಾವು ತುಂಬ ಮಾತುಕತೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಆಗುವಾಗ ನಮ್ಮ ಯುವತಿಯರಿಗೆ ಆಗುವಂಥ ಹಲವಾರು ಆದರ್ಶವಂತ ಕೆಲಸವನ್ನು ಅವರು ಮಾಡಲಿಕ್ಕಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಯಾವತ್ತೂ ನಾವು ಸುನಿಲಣ್ಣನಿಗೆ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇವತ್ತು ಸುನಿಲಣ್ಣ ಅವರು 4 ಬಾರಿ ಶಾಸಕರಾಗಿದ್ದಾಗ ನಮಗೆ ನಾಡಿಗೆ ಮಾಡಿದ ಕೆಲಸದ ಬಗ್ಗೆ ನಾನು ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಒಂದು, ನಮ್ಮ ನಾಡಿನ ಹೆಮ್ಮೆಯ ಗೀತೆ ನಾಡಗೀತೆ ಹಿಂದೆ 6 ನಿಮಿಷಕ್ಕೂ ಮಿಕ್ಕಿ ಆ ನಾಡಗೀತೆ ಇತ್ತು. ಅದನ್ನು ಎಲ್ಲರೂ ಕೂಡ ಅದನ್ನು ಸಣ್ಣದು ಮಾಡಬೇಕು ಅಂತ ಅಪೇಕ್ಷೆಯನ್ನು ಎಲ್ಲರೂ ವ್ಯಕ್ತಪಡಿಸಿದ್ರು. ಅದನ್ನು ಮಾಡುವಂಥ ಮನೋಧರ್ಮ ಅವರಲ್ಲಿರಲಿಲ್ಲ. ಅಷ್ಟು ಸುಲಭ ಸಾಧ್ಯ ಅಲ್ಲ. ಅಂಥ ಸಮಯದಲ್ಲಿ ಇವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾಗ ಆ ಧೈರ್ಯವನ್ನು ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನಾಡಗೀತೆಯನ್ನು 2.5 ನಿಮಿಷಕ್ಕೆ ಸೀಮಿತಗೊಳಿಸಿ ಈಗ ಅದು ಪ್ರಚಲಿತವಾಗಿರುವುದನ್ನು ನಾವು ಗಮನಿಸಿದ್ದೇವೆ. ಇದರ ಒಟ್ಟಿಗೆ ನಾವು ಈ ಅವಿಭಜಿತ ಜಿಲ್ಲೆಯನ್ನು ಯಕ್ಷಗಾನ ಬಿಟ್ಟು ನಮಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪ್ರಪ್ರಥಮವಾದಂಥ ಒಂದು ಸಮ್ಮೇಳನವನ್ನು ಉಡುಪಿಯಲ್ಲಿ ಮಾಡಿದ್ದು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗುವ ದೊಡ್ಡ ಗಾತ್ರದ ಬಜೆಟನ್ನು 2 ಕೋಟಿಗೂ ಮಿಕ್ಕಿದಂಥ ಬಜೆಟನ್ನು ಅದಕ್ಕೆ ಇಟ್ಟುಕೊಂಡು ಅದನ್ನು ಸುಂದರವಾಗಿ ನಡೆಸಿಕೊಂಡು ಬಂದದ್ದನ್ನು ನಾವೆಲ್ಲರೂ ಅದನ್ನು ಗಮನಿಸಿದ್ದೇವೆ. ಇದರ ಜೊತೆಯಲ್ಲಿ ರಂಗಾಯನ, ಅದನ್ನು ನಮ್ಮ ಕಾರ್ಕಳಕ್ಕೆ ರಂಗಾಯಣವನ್ನು ತಂದು ಅದಕ್ಕೆ ಒಂದು ಯಕ್ಷ ರಂಗಾಯಣ ಎಂಬ ಹೆಸರನ್ನು ಕೊಟ್ಟು ಈಚೆಯಿಂದ ನಮ್ಮ ರಂಗಭೂಮಿಗೂ ಮತ್ತು ನಮ್ಮ ಅವಿಭಜಿತ ಜಿಲ್ಲೆಯ ಬಹಳ ಪ್ರಮುಖವಾದಂಥ ಕಲೆ ಆ ಯಕ್ಷಗಾನಕ್ಕೂ ಒಂದು ನ್ಯಾಯವನ್ನು ಕೊಟ್ಟದ್ದನ್ನು ನಾವು ನೋಡಿದ್ದೇವೆ. ಇದರ ಒಟ್ಟಿಗೆ 1 ಕೋಟಿ ಗಂಟ ಗಾಯನ ಎಂಬುದನ್ನು ನಮ್ಮ ರಾಜ್ಯದ ಹೆಸರಾಂತ ಕೆಲವು ಅಚ್ಚೇವು ಕನ್ನಡ ದೀಪ ಇರ್ಬೋದು ಅಥವಾ ಜೋಗದ ಸಿರಿ ಇರ್ಬೋದು, ಇಂಥ ಒಂದು 5 ಪ್ರಮುಖವಾದಂಥ ಗೀತೆಯನ್ನು ಇಟ್ಕೊಂಡು ಒಂದು ದಿವಸ ಕೋಟಿ ಗಂಟೆ ಗಾಯನ ಮಾಡುವಂಥ ಕೆಲಸಕ್ಕೆ ಅವರು ಇಳಿದರು. ಭಾಳಷ್ಟು ಜನರು ತಮಾಷೆ ಮಾಡಿದರು, ಇದೆಲ್ಲ ಆಗಲಿಕ್ಕಿದೆ ಅಂತೇಳಿ. ಆದರೆ 1 ಕೋಟಿ ಯಾಕೆ, 1,30,00,000 ಲಕ್ಷದಷ್ಟು ಜನರು ಅದರಲ್ಲಿ ಸೇರಿಕೊಂಡು ಇಡೀ ದಿವಸ ಅದು ಹಾಡಿದಂಥ ಇದು ನಿಜವಾಗಿ ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ತರುವಂಥ ವಿಚಾರ. ಇದರ ಒಟ್ಟಿಗೆ ಅವರು ಈ ಕಾರ್ಕಳದಲ್ಲೂ ಕೂಡ ಈಗ ನಮ್ಮ ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಮುಖಾಂತರ ರಂಗಾಯಣ ನಾನು ಹೇಳಿದೆ, ಹಾಗೆ ನಮ್ಮ ಥೀಮ್ ಪಾರ್ಕ್, ನಮ್ಮ ಪರಶುರಾಮ ಥೀಮ್ ಪಾರ್ಕನ್ನು ಮಾಡಿದ್ದು. ನಿಜವಾಗಿ ನಾವು ಪರಶುರಾಮನ ಊರಿನವರು. ಆ ಪರಶುರಾಮರ ಒಂದು ಥೀಮ್ ಪಾರ್ಕನ್ನು ಆ ಸಮಯದಲ್ಲಿ ಅವರು ಮಾಡಿದ್ದು ಇದೆಲ್ಲವೂ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಇದರ ಒಟ್ಟಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಭಾಳ ದೊಡ್ಡ ಕಷ್ಟದ ಕೆಲಸ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಸಾಧನೆ ಮಾಡಿದಂಥ ಬೇರೆ ಬೇರೆ ಕ್ಷೇತ್ರದ ಜನಗಳನ್ನು ಆಯ್ಕೆ ಮಾಡುವಂತೆ ಸುಲಭ ಸಾಧ್ಯ ಅಲ್ಲ. ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೆ. ಆ ಸಮಯದಲ್ಲಿ ಅವರು ಇಡೀ ಆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅರ್ಹರಾದಂಥ ವ್ಯಕ್ತಿಗಳಿಗೆ ಸಿಕ್ಕುವಲ್ಲಿ ಅವರು ಮಾಡಿದಂಥ ಕೆಲಸ, ಅದು ನಾವೆಲ್ಲರೂ ಅದನ್ನು ಮುಕ್ತಕಂಠದಿಂದ ಹೊಗಳಲೇಬೇಕು. ಇಂಥ ಹಲವಾರು ಕೆಲಸ ಮಾಡಿದಂಥ ಒಂದು ಆದರ್ಶ ಒಬ್ಬ ನಾಯಕ. ಇವತ್ತು ಅವರು ಈ ಉದ್ಯೋಗ ಮೇಳವನ್ನು ಮಾಡೋದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದರ ಒಟ್ಟಿಗೆ ಕಾರ್ಕಳ ಉತ್ಸವವನ್ನು ಅವರು ಮಾಡಿ ಇವತ್ತಿಗೂ ಅಂಥ ಒಂದು ಉತ್ಸವ ನಮ್ಮ ನಾಡಿನಲ್ಲಿ ಆಗಲಿಲ್ಲ. ಅಂಥ ಒಂದು ಉತ್ಸವವನ್ನು ಕೂಡ ಇವತ್ತು ಸುನಿಲ್ ಕುಮಾರ್ ಮಾಡಿದ್ದು ನಮಗೆಲ್ಲ ಸಂತೋಷ ಕೊಟ್ಟಿದೆ. ನಾವೆಲ್ಲರೂ ಸುನಿಲ್ರು ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಅವರ ಬೆನ್ಗಾವಲಾಗಿ ಇರಬೇಕಾದ್ದು ನಮ್ಮ ಕರ್ತವ್ಯ, ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ಮೆಚ್ಚುಗೆ ಮಾತನ್ನು ಅವರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ನುಡಿದ ಮಾತು. ದೇವ ಸಂಸ್ಥೆಯಿಂದ ಒಂದೇ ಮಾತಿನಲ್ಲಿ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. ಕಾರ್ಕಳ ಮಾತ್ರ ಅಲ್ಲದೆ ದೂರ ದೂರ ಊರಿನಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಮಾಧ್ಯಮದ ಸ್ನೇಹಿತರು ಬಹಳ ಒಳ್ಳೆಯ ರೀತಿಯ ಒಂದು ಪ್ರಚಾರವನ್ನು ನೀಡಿದ್ದೀರಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಕಾರ್ಕಳದಲ್ಲಿ ನಡೆದ ವಿಕಾಸ ಉದ್ಯೋಗ ಸೇತುವಿನ ಪ್ರಮುಖ ರೂವಾರಿಯಾಗಿರುವ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಿ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ಇಂತಹ ಒಂದು ಯಶಸ್ವಿ ಉದ್ಯೋಗ ಮೇಳವನ್ನು ತಾವು ನಡೆಸಿದ್ದೀರಿ, ಅಭಿನಂದನೆಗಳು ತಮಗೆ. ಈ ವಿಕಾಸ ಉದ್ಯೋಗ ಸೇತುವಿನ ಪ್ರಮುಖ ಉದ್ದೇಶಗಳನ್ನು ನಮಗೆ ತಿಳಿಸ್ಕೊಡ್ಬೇಕಾದ್ರೆ ಸರ್. ಅಲ್ಲ, ಸಹಜವಾಗಿ ಒಂದು ತಾಲೂಕು, ಒಂದು ಜಿಲ್ಲೆನಲ್ಲಿ ಡಿಗ್ರಿ ಮುಗಿದಂಥ PUC ಮುಗಿದಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಹೊರಗೆ ಬರ್ತಾರೆ. ಅವರಿಗೆ ಉದ್ಯೋಗ ಮಾಡಬೇಕು ಅನ್ನುವಂಥ ಇಚ್ಛೆ ಇದ್ದರೂ ಕೂಡ ಎಲ್ಲಿಗೆ ಹೋಗಬೇಕು, ಯಾವ ಕಂಪನಿಗೆ ಹೋಗಬೇಕು ಅನ್ನುವಂಥ ಒಂದು ಸಣ್ಣ
ಸಂಪರ್ಕದ ಕೊರತೆ, ಮಾಹಿತಿಯ ಕೊರತೆಗಳು ಸಹಜವಾಗಿರ್ತದೆ. ನನ್ನ ಕಚೇರಿಗೆ ಪ್ರತಿನಿತ್ಯ ಉದ್ಯೋಗವನ್ನು ಕೇಳಿಕೊಂಡು ಪೋಷಕರು, ವಿದ್ಯಾರ್ಥಿಗಳು ಬರ್ತಾನೆ ಇದ್ದರು. ಹಾಗಾಗಿ ಇದಕ್ಕೊಂದು ಸಂಪರ್ಕದ ಸೇತು ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ವಿಕಾಸ ಉದ್ಯೋಗ ಸೇತು ಅನ್ನುವಂಥ ಕಾರ್ಯವನ್ನು ಇವತ್ತು ಮಾಡಿದೆ. ನೂರಾರು ಕಂಪನಿಗಳನ್ನು ನಾವು ಇವತ್ತು ಕರೆದಿರಲಿಲ್ಲ. ಕೇವಲ ಆಯ್ಕೆ ಮಾಡಿದಂಥ 25 ಕಂಪನಿಗಳನ್ನು ಕರೆದಿದ್ವಿ. 1600 ಜನ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ವಿ, ಯುವಕರನ್ನ ಆಹ್ವಾನಿಸಿದ್ವಿ. ಒಂದು ಯಶಸ್ವಿಯಾದಂಥ ಉದ್ಯೋಗ ಸೇತು ಇವತ್ತಾಗಿದೆ. ಯುವಕರಿಗೆ ಮತ್ತು ಕಂಪನಿಗೆ ಬೇಕಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡಿಕೊಟ್ಟಿದೆ. ನಾವು ನೋಡ್ತಾ ಇದ್ದೀವಿ ಸರ್, ಬಹಳ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ನೀವು ನಡೆಸಿದ್ದೀರಿ ಇಲ್ಲಿ. ಇದರ ಹಿಂದಿನ ಪೂರ್ವಭಾವಿ ಸಿದ್ಧತೆ ಯಾವ ರೀತಿ ಆಗಿತ್ತು ಸರ್? ಸಹಜವಾಗಿ ಕಾರ್ಕಳದ ಯಾವುದೇ ಕಾರ್ಯಕ್ರಮಗಳಾದಾಗ ಅದರಲ್ಲಿ ಅಚ್ಚುಕಟ್ಟುತನವನ್ನು ನಾವು ಕಾಪಾಡ್ಕೊಳ್ತೇವೆ. ಬರುವಂಥ ಯುವಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ಒಂದು ವಿಶ್ವಾಸದಿಂದ ಸಂದರ್ಶನ ನಾವು ಏರ್ಪಾಡು ಮಾಡಬೇಕು. ಮತ್ತು ಇಲ್ಲಿಯ ವ್ಯವಸ್ಥೆಯ ಕಾರಣಕ್ಕೆ ಕಂಪನಿಯವರು ಕೂಡ ನಮ್ಮ ತಾಲೂಕಿನ ಹೆಚ್ಚು ಜನ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ. ಕಳೆದ 10 ದಿನಗಳಿಂದ 12 ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ವಯಂ ಸೇವಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಪರಿಶ್ರಮ, ಆಸಕ್ತಿಯ ಕಾರಣಕ್ಕೆ ಯಾವುದೇ ಕುಂದುಕೊರತೆ ಆಗದಂತೆ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ಸರ್, ಇಂತಹ ಒಂದು ಉದ್ಯೋಗ ಮೇಳವನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಇದನ್ನು ಆಯೋಜಿಸಬೇಕಾದ್ರೆ ನಿಮಗೆ ಎದುರಾದಂತಹ ಸವಾಲುಗಳು ಯಾವುದು ಸರ್? ಒಂದು, ಕಂಪನಿಗಳನ್ನು ಎಷ್ಟು ಕಂಪನಿಗಳನ್ನು ಕರಿಬೇಕು, ಬಂದಂಥ ಕಂಪನಿಗಳು ಎಷ್ಟು ಜನ ವಿದ್ಯಾರ್ಥಿಗಳನ್ನು, ಯುವಕರನ್ನ ಆಯ್ಕೆ ಮಾಡ್ಕೊಳ್ತಾರೆ ಎನ್ನುವಂಥ ಸಮಸ್ಯೆಗಳಿತ್ತು. ಆದರೆ ಮೊದಲೇ ಕಂಪನಿಗಳ ಜೊತೆಗೆ ಪೂರ್ವ ಮಾತುಕತೆಗಳನ್ನು ಮಾಡಿದ್ರಿಂದ ಇಂದಿಷ್ಟೇ ಜನರನ್ನು ತಗೊಳ್ಬೇಕು, ನೀವು ಕೇವಲ ಸಂದರ್ಶನವನ್ನು ಮಾಡಿ ವಾಪಸ್ ಹೋಗಬಾರ್ದು ಅನ್ನುವಂಥ ವಿನಂತಿಯನ್ನು ಮಾಡಿದ್ರಿಂದ ಇವತ್ತು 600ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗದ ಭರವಸೆ ಸಿಕ್ಕಿದೆ. ಬಹುಶಃ ಇದು ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡಿದ್ರಿಂದ ಆಗಿದೆ. ಆ ರೀತಿಯಾದಂಥ ಸಮಸ್ಯೆಗಳು ನಮಗೆಲ್ಲೂ ಕೂಡ ಎದುರಾಗಲಿಲ್ಲ ಇವತ್ತು. ಸರ್, ಕೊನೆಯದಾಗಿ ನಿಮ್ಮ ಒಂದು ಈ ವಿಕಾಸ ಉದ್ಯೋಗ ಸೇತುವನ್ನು ಆಯೋಜಿಸಿದ ನಿಮ್ಮ ಅನುಭವದಿಂದ ನೀವು ನಮ್ಮ ಜನತೆಗೆ ಯಾವ ಸಂದೇಶವನ್ನು ನೀಡ್ತೀರಾ? ಯುವಕರಿಗೆ ಇವತ್ತು ಉದ್ಯೋಗಸ್ಥರು ಇವತ್ತು ಎಲ್ಲ ಕಂಪನಿಗಳಿಗೆ ಬೇಕಾಗಿದೆ. ಸಾಕಷ್ಟು ಕಂಪನಿಗಳಿಗೆ ಉದ್ಯೋಗ ಬೇಕು ಅಂತೇಳಿ ಕಂಪನಿಗಳು ಹುಡುಕ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ರ್ಯಾಜುಯೇಟ್ಗಳು ಕೂಡ ತುಂಬ ಜನ ಉದ್ಯೋಗ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರು ಎರಡರನ್ನು ಕೂಡ ಸಂಪರ್ಕ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಆಗಲಿ ಅಥವಾ ರಾಜ್ಯದಲ್ಲೇ ಆಗಲಿ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇವತ್ತು ITI ಇವತ್ತು ಬಂದಿರೋಂಥ ಕಂಪನಿಗಳಲ್ಲಿ ತುಂಬ ಜನ ITI ಮಾಡಿದ್ರೆ ನಮಗೆ ಸಾಲಿಲ್ಲ, ಇನ್ನೂ ಬೇಕಿತ್ತು ಅಂತ ಕೇಳ್ತಾ ಇದ್ರು. ಹಾಗಾಗಿ ಸ್ಕಿಲ್ ಬೇಕಾಗಿದೆ ಕಂಪನಿಗಳಿಗೆ. ನಾವು ಅದನ್ನು ಒದಗಿಸಿಕೊಟ್ರೆ ಖಂಡಿತ ಕಂಪನಿಗಳಲ್ಲಿ ಅದನ್ನು ಪೂರೈಸುವಂಥ ಕಾರ್ಯವನ್ನು ಮಾಡ್ತಾರೆ. ಆ ಕೆಲಸವನ್ನು ವಿಕಾಸ ಸೇವಾ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಮಾಡ್ತಾ ಬರುತ್ತೆ. ಧನ್ಯವಾದಗಳು ಸರ್, ನಿಮ್ಮ ಕಾರ್ಯ ಇದೇ ರೀತಿಯಾಗಿ ನಡೀಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ವಿ ಸುನಿಲ್ ಕುಮಾರ್ ಅವರು ಯುವ ಜನತೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ರೀತಿ. ಇದು ಯುವ ಜನತೆಯ ಬೆಳವಣಿಗೆಗೆ ಅವರಲ್ಲಿರುವಂತಹ ಯೋಚನೆಗಳು ಮತ್ತು ಯೋಜನೆಗಳು. ಈ ಒಂದು ದಿನ, ಈ ಒಂದು ಉದ್ಯೋಗ ಮೇಳ ನೂರಾರು ಯುವಕರ ಭವಿಷ್ಯದ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ. ಪ್ರತಿ ರೆಸ್ಯೂಮಿ ಒಂದು ಆಸೆಯನ್ನು ಹೊತ್ತಿದೆ, ಪ್ರತಿ ಇಂಟರ್ವ್ಯೂ ಒಂದು ಭರವಸೆಯನ್ನು ತುಂಬಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕಾರ್ಕಳದಲ್ಲಿ ನಡೆದ ವಿಕಾಸ ಉದ್ಯೋಗ ಸೇತು ಎನ್ನುವಂತಹ ಬೃಹತ್ ಉದ್ಯೋಗ ಮೇಳದ ಮೆರುಗು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿರುವ ಈ ಕಾಲಘಟ್ಟದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ವಿ ಸುನಿಲ್ ಕುಮಾರ್ ಇವರ ನೇತೃತ್ವದಲ್ಲಿ ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಆಯೋಜಿಸಿದೆ ಬೃಹತ್ ಉದ್ಯೋಗ ಸಂದರ್ಶನ ವಿಕಾಸ ಉದ್ಯೋಗ ಸೇತು. ಒಳ್ಳೆಯ ಭವಿಷ್ಯಗಳನ್ನು ಕಟ್ಟಿಕೊಳ್ಬೇಕು ಅನ್ನುವಂತಹ ಕಲ್ಪನೆಯ ಮುಖಾಂತರ ಈ ಕೆಲಸ ನಡೀತಾ ಇದೆ. ನವ ನಿರ್ಮಾಣದ ಕಾರ್ಕಳ ಏನಾಗ್ತಾ ಇದೆ, ಸುವರ್ಣ ಕಾರ್ಕಳ ಅನ್ನುವಂತಹ, ಅದರಲ್ಲೂ ಇದು ಒಂದು ಭಾಗವಾಗಲಿದೆ ಅಂತ ಒಂದು ಆಶಿಸ್ತೇನೆ. ಅವಕಾಶ ಸಿಕ್ಕರೆ ಮತ್ತೆ ಕೂಡ ನಾವು ಮಾಡುವ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಸಾರ್ಥಕ ಭಾವ ನಮ್ಮಲ್ಲಿದೆ. ಕಾರ್ಕಳಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಕ್ಕೆ ಇದೇ ನಿಮಗೆ ಒಂದು ಫೌಂಡೇಶನ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಶ್ರೀ ಸುನಿಲ್ ಕುಮಾರ್ ಇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಡೀ ವಿಧಾನಸೌಧದಲ್ಲಿ ನೀವು ನೋಡಬಹುದು, ಒಂದು ಗಟ್ಟಿ ಧ್ವನಿಯಾಗಿ ಮಾತಾಡುವಂತಹ ಒಂದು ವ್ಯಕ್ತಿ ಯಾರು ಹೇಳಿದ್ರೆ ಅದು ನಮ್ಮ ಶಾಸಕರು.
ಕಾರ್ಕಳದ ಒಂದು ಯುವ ಜನರಿಗೆ ತುಂಬಾ ಉಪಯೋಗವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ಕೆಲಸ ಮುಂದುವರಿಲಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇನ್ನೂ ಹೆಚ್ಚಿನ ಈ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ಶಾಸಕರಿಂದ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಶಾಸಕರಿಗೆ ನಾನು ಬಹಳ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ನಾವೆಲ್ಲರೂ ಸುನಿಲ್ರು ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಅವರ ಬೆನ್ಗಾವಲಾಗಿ ಇರಬೇಕಾದ್ದು ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸುನಿಲ್ ಕುಮಾರ್ ಸರ್ ಅವರಿಗೆ. ವಿಕಾಸ ಉದ್ಯೋಗ ಸೇತುವನ್ನ ಆಯೋಜಿಸಿದ ನಿಮ್ಮ ಅನುಭವದಿಂದ ನೀವು ನಮ್ಮ ಜನತೆಗೆ ಯಾವ ಸಂದೇಶವನ್ನ ನೀಡಿ? ನನ್ನ ಕಚೇರಿಗೆ ಪ್ರತಿನಿತ್ಯ ಉದ್ಯೋಗವನ್ನ ಕೇಳಿಕೊಂಡು ಪೋಷಕರು ವಿದ್ಯಾರ್ಥಿಗಳು ಬರ್ತಾನೆ ಇದ್ರು. ಹಾಗಾಗಿ ಇದಕ್ಕೊಂದು ಸಂಪರ್ಕದ ಸೇತು ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ವಿಕಾಸ ಉದ್ಯೋಗ ಸೇತು ಅನ್ನುವಂಥ ಕಾರ್ಯವನ್ನು ಮಾಡಿದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.